ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಅವರು ಇದ್ದು ಸೇವೆ ಮಾಡುವಂತ ಸಮಯದಲ್ಲಿ ಬಹಳಷ್ಟು ಸಾಮ್ಯಗಳು ಹೇಳಿದ್ರು. ಸಾಮ್ಯಗಳಂದ್ರೆ ಒಂಥರ ಒಗಟಿನ ರೀತಿಯಲ್ಲಿ ರಹಸ್ಯವಾಗಿ ಯಾವುದಾದ್ರೂ ಒಂದು ವಿಷಯವನ್ನ ಜನಗಳಿಗೆ ಹೇಳುವಂತದ್ದು ಅಂತ ಅನೇಕ ಸಾಮ್ಯಗಳನ್ನ ಅವರು ಹೇಳಿದ್ರು. ಅವ್ರು ಹೇಳದಂತ ಒಂದು ಸಾಮ್ಯವನ್ನ ಈ ದಿನ ನಾವು ಧ್ಯಾನ ಮಾಡೋದಕ್ಕಿದ್ದೇವೆ. ಆ ಸಾಮ್ಯ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮತ್ತಾಯನ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ ವಾಕ್ಯಗಳು 1ರಿಂದ 9 ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಮತ್ತಾಯನ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ ವಾಕ್ಯಗಳು 1ರಿಂದ 9 ಈ ವಾಕ್ಯಗಳು ಈ ರೀತಿ ಇದೆ. ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರ ದಡದಲ್ಲಿ ಕೂತುಕೊಂಡನು. ಬಹಳ ಜನರು ಆತನ ಬಳಿಗೆ ಕೂಡಿ ಬಂದದ್ದರಿಂದ ಆತನು ದೋಣಿ ಹತ್ತಿ ಕೂತುಕೊಂಡನು. ಆ ಜನರೆಲ್ಲರೂ ದಡದಲ್ಲಿ ನಿಂತಿದ್ದರು. ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಹೇಗೆಂದರೆ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರೆಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು. ಇನ್ನೂ ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಅಂದನು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳುವುದನ್ನು ನಾವು ಕಾಣ್ತೇವೆ. ಇದು ಬಹುಶಃ ನಮಗೆ ಬಹಳಷ್ಟು ಪರಿಚಯ ಇರುತ್ತೆ. ಬಿತ್ತುವವನು ಹೊರಟು ಹೋಗಿ ಹೊಲದಲ್ಲಿ ಬಿತ್ತನೆ ಮಾಡುವುದಕ್ಕೆ ಹೋಗ್ತಾನೆ. ಅವನು ಬಿತ್ತನೆ ಮಾಡುವಾಗ ಕೆಲ ಬೀಜಗಳು ಆ ಹೊಲದ ಆಚೆಗಡೆಯಲ್ಲಿ ಪಕ್ಕದಲ್ಲಿರುವಂತ ರಸ್ತೆ ಮೇಲೆ ಬಿದ್ದು ಹೋಗುತ್ತೆ. ಹಕ್ಕಿಗಳು ಬಂದು ಅವುಗಳನ್ನ ತಿಳ್ಕೊಡುತ್ತೆ. ಮತ್ತೆ ಆ ರಸ್ತೆಯ ಪಕ್ಕದಲ್ಲಿ ಬಂಡೆಗಳು, ಕಲ್ಲು ಬಂಡೆಗಳು, ಅವುಗಳ ಮೇಲೆ ಕೆಲವೊಂದು ಬೀಜಗಳು ಬಿದ್ದು ಹೋಗುತ್ತೆ. ಅವುಗಳು ಬೇಗ ಮೊಳೆಯುತ್ತೆ. ಆದ್ರೆ ಆಮೇಲೆ ಅದು ಬಿಸಿಲು ಬಂದಾಗ ಅದು ಒಣಗಿ ಹೋಗುತ್ತೆ. ಇನ್ನು ಕೆಲವು ಆ ಬಂಡೆಯ ಪಕ್ಕದಲ್ಲಿ ಹೊಲದ ಕೊನೆಯಲ್ಲಿ ಕೆಲವೊಂದು ಮುಳ್ಳುಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ. ಆ ಮುಳ್ಳುಗಿಡ ಮಧ್ಯದಲ್ಲಿ ಬಿದ್ದೋಗುತ್ತೆ. ಆಗ ಅದು ಬೆಳೆದ್ರೂ ಕೂಡ ಆ ಮುಳ್ಳುಗಿಡಗಳಿರೋದ್ರಿಂದ ಅದು ಚೆನ್ನಾಗಿ ಬೆಳೆಯೋದಕ್ಕೆ ಆಗೋದಿಲ್ಲ. ಇನ್ನು ಕೆಲವು ಸರಿಯಾಗಿ ಹೊಲದಲ್ಲಿ ಬೀಳುತ್ತೆ, ಅವುಗಳು ಚೆನ್ನಾಗಿ ಫಲ ಕೊಡುತ್ತೆ ಅಂತ ಯೇಸು ಕ್ರಿಸ್ತನ ಹೇಳೋದನ್ನ ನಾವು ಕಾಣುತ್ತೇವೆ. ಇದಾದ ನಂತರ ತಮ್ಮ ಶಿಷ್ಯರ ಬಳಿಯಲ್ಲಿ ಅವರು ಮಾತನಾಡುವಾಗ ಇವುಗಳಿಗೆ ಅರ್ಥ ಏನು ಅನ್ನೋದನ್ನು ಕೂಡ ಅವರು ವಿವರಿಸ್ತಾ ಹೋಗ್ತಾರೆ. ನಾವು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 18ನೇ ವಾಕ್ಯದಿಂದ ಓದಿ ನೋಡುವಾಗ ಇವುಗಳಿಗೆ ಅರ್ಥವನ್ನು ಅವರು ವಿವರಿಸುವುದನ್ನು ನಾವು ಕಾಣುತ್ತೇವೆ. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವರಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಆ ಮನುಷ್ಯನೇ ಬೀಜ ಬಿದ್ದ ದಾರಿಯ ಮಗ್ಗಲಾಗಿರುವನು. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರೆಲ್ಲದ ಕಾರಣ ಅವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವನು. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದುಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಸಾಮ್ಯವನ್ನು ಹೇಳಿ ನಮ್ಮ ಶಿಷ್ಯರೊಟ್ಟಿಗೆ ಅದರ ಅರ್ಥವನ್ನು ವಿವರಿಸುವುದನ್ನ ನಾವು ಕಾಣುತ್ತೇವೆ. ಈ ದಿವಸದಲ್ಲಿ ಈ ಅರ್ಥವನ್ನ ನಾವು ಸೂಕ್ಷ್ಮವಾಗಿ ಧ್ಯಾನ ಮಾಡಿ ಅವರು ಹೇಳಿದಂತ ಅರ್ಥದ ಒಳಗಡೆ ಏನ್ ಸತ್ಯ ಇದೆ, ಅದನ್ನ ನಾವು ಏನ್ ಕಲ್ತ್ಕೊಳ್ಬೇಕು ಅಂತ ಹೇಳಿ ಈ ದಿವಸ ನಾವು ಧ್ಯಾನ ಮಾಡುವುದಕ್ಕಿದ್ದೇವೆ. ಮೊಟ್ಟ ಮೊದಲಾಗಿ ಆ ಸಾಮ್ಯವಾದ ಅರ್ಥವನ್ನ ವಿವರಿಸುತ್ತಾ ಅವ್ರು ಹೇಳುವಂತ ಮಾತೇನಂತಂದ್ರೆ, ಆ ಬೀಜವನ್ನು ಬಿತ್ತುವುದಕ್ಕೆ ಹೊರಟಂತ ಆ ಮನುಷ್ಯ ಬೀಜವನ್ನು ಬಿತ್ತುತ್ತಾನೆ. ಆ ಬಿತ್ತಿದಾಗ ಕೆಲ ಬೀಜಗಳು ರಸ್ತೆಯ ಪಕ್ಕದಲ್ಲಿ ಬಿದ್ದು ಹೋಗುತ್ತೆ. ಆ ರಸ್ತೆಯ ಮೇಲೆ ಆ ಬೀಜಗಳು ಬಿದ್ದು ಹಕ್ಕಿಗಳು ಬಂದು ತಿಂದುಕೊಂಡು ಹೋಗ್ಬಿಡುತ್ತೆ. ಇದನ್ನ ಅವರು ಯಾವುದಕ್ಕೆ ಹೋಲಿಕೆ ಮಾಡಿ ಹೇಳ್ತಾರೆ ಅಂತಂದ್ರೆ, ಒಂದು ಮನುಷ್ಯನು ದೇವರ ವಾಕ್ಯವನ್ನ ಕೇಳಿ ಆ ವಾಕ್ಯವನ್ನು ಅವ್ರು ಗ್ರಹಿಸದೇ ಇರುವಾಗ ಸೈತನನು ಬಂದು ಅವನ ಮನಸ್ಸಿನಿಂದ ಆ ವಾಕ್ಯಗಳನ್ನ ತೆಗೆದು ಬಿಡುತ್ತಾನೆ. ಹಕ್ಕಿಗಳು ಬಂದು ರಸ್ತೆಯಲ್ಲಿರುವಂತ ಆ ಒಂದು ಬೀಜಗಳನ್ನ ಯಾವ ರೀತಿ ತಿಂದು ಹೋಗ್ಬಿಡುತ್ತೋ ಹಾಗೆಯೇ ಸೈತನ್ ಸಹ ಬಂದು ಅವರ ಮನಸ್ಸಿನಿಂದ ಆ ವಾಕ್ಯವನ್ನ ತೆಗೆದು ಹಾಕ್ಬಿಡ್ತಾನೆ ಅಂತ ಅವರು ಅರ್ಥವನ್ನು ಹೇಳೋದನ್ನ ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಇದನ್ನ ನಾವು ಓದಿದಾಗ ಏನ್ ಅನ್ಕೊಳ್ತೀವಿ ಅಂತಂದ್ರೆ, ಇದು ಯಾರಿಗೆ ಹೋಲಿಕೆ ಆಗಿದೆ ಅಂದ್ರೆ ಮೊಟ್ಟ ಮೊದಲು ಯೇಸು ಕ್ರಿಸ್ತನ ವಿಷಯವಾಗಿ ಕೇಳುವಂತವರಿಗೆ ಇದು ಅನ್ವಯಿಸುತ್ತೆ. ಹಂಗಂದ್ರೆ ಆ ಬೀಜಗಳಂದ್ರೆ ಏನು,
ಅವರು ಯೇಸು ಕ್ರಿಸ್ತನೇ ನಿಜವಾದ ಲೋಕ ರಕ್ಷಕನು, ಆತನಲ್ಲಿಯೇ ನಮಗೆ ರಕ್ಷಣೆ, ಪಾಪ ಕ್ಷಮಾಪಣೆ, ದೇವರಾಜ್ಯ, ನಿತ್ಯ ಜೀವ ಎಲ್ಲ ಇದೆ ಅನ್ನುವಂತ ಸುವಾರ್ತೆಯ ವಿಷಯವಾಗಿ ಆ ಬೀಜಗಳಾಗಿದೆ. ಮತ್ತೆ ಆ ಸುವಾರ್ತೆಯನ್ನ ಯಾರಾದ್ರೂ ಒಬ್ರು ಕೇಳಿ ಅದ್ರ ಆನಂತರ ಏನ್ ಮಾಡ್ತಾರೆ, ಅವ್ರು ಅದನ್ನ ನಂಬೋದಕ್ಕೆ ಹೋಗೋದಿಲ್ಲ. ಯೇಸು ಕ್ರಿಸ್ತ ನಂಬೋದ್ರಿಂದ ನಿಜವಾಗ್ಲೂ ಪಾಪಗಳು ಕ್ಷಮಿಸಲ್ಪಡುತ್ತಾ, ಪರಲೋಕ ರಾಜ್ಯ ಇದೆಯಾ, ನಿತ್ಯ ಜೀವ ಇದೆಯಾ, ಇಲ್ಲ ಅಂದ್ರೆ ನಾವು ನರಕಕ್ಕೆ ಹೋಗ್ಬಿಡ್ತೀವ, ಹೋಗಿ ಇದನ್ನೆಲ್ಲ ಯಾರು ನಂಬ್ತಾರೆ ಅಂತ ಅನ್ಬಿಟ್ಟು ಅದನ್ನ ನಂಬದವರಾಗಿ ಹೋಗ್ಬಿಡ್ತಾರೆ. ಸೈತಾನ್ ಏನ್ ಮಾಡ್ತಾನೆ, ಅವ್ರು ಕೇಳಿದಂತ ಆ ಸುವಾರ್ತೆಯ ವಾಕ್ಯವನ್ನ ಅವ್ರ ಮನಸ್ಸಿನಲ್ಲಿ ತೆಗೆದಾಕ್ಬಿಡ್ತಾನೆ. ಅವರು ದೇವರನ್ನ ನಂಬೋದಕ್ಕೆ ಹೋಗೋದಿಲ್ಲ, ದೇವರನ್ನ ನಂಬದವರಾಗಿ ಹೋಗಿ ಅವರು ನಾಶನಕ್ಕೆ ಹೊರಟು ಹೋಗ್ಬಿಡ್ತಾರೆ ಅಂತ ನಾವು ಊಹೆ ಮಾಡ್ಕೊಳ್ತೀವಿ. ಅದು ಕೂಡ ಸತ್ಯ. ಆದ್ರೆ ಇದಕ್ಕೆ ಅದು ಮಾತ್ರ ಅರ್ಥ ಅಲ್ಲ. ಹಂಗಂದ್ರೆ ಈಗಾಗಲೇ ದೇವರ ವಾಕ್ಯವನ್ನು ಕೇಳಿ, ಸುವಾರ್ತೆಯನ್ನು ಕೇಳಿ, ಯೇಸು ಕ್ರಿಸ್ತನನ್ನ ಅವರ ರಕ್ಷಕನಾಗಿ ಅಂಗೀಕರಿಸಿಕೊಂಡು ದೇವರಿಗೆ ಒಪ್ಪಿಸಿಕೊಂಡು ಜೀವಿಸ್ತಾ ಇರುವಂತವ್ರು ಆ ಒಂದು ಸಾಲಿನಲ್ಲಿ ಬರೋದಿಲ್ವಾ ಅಂತ ಅಂದ್ರೆ ಅವರು ಸಹ ಅದರ ಇರ್ತಾರೆ. ಕೇವಲ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ಅದನ್ನ ಅಂಗೀಕರಿಸದೆ ಬಿಟ್ಟು ಬಿಟ್ಟು ಹೋಗಿ ಬಿಡುವಂತವ್ರು ಮಾತ್ರ ಅಲ್ಲ, ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ದೇವರಿಗೆ ಅವ್ರನ್ನ ಒಪ್ಪಿಸಿಕೊಟ್ಟು ರಕ್ಷಣೆ ಹೊಂದಿ ಜೀವಿಸ್ತಾ ಇದ್ದೀವಿ ಅಂತ ಅಂದುಕೊಳ್ಳುವಂತವ್ರ ಮನಸ್ಸಿನಲ್ಲಿಯೂ ಸಹ ಸೈತನನು ದೇವರ ವಾಕ್ಯ ಎನ್ನುವಂತ ಬೀಜಗಳನ್ನ ತೆಗೆದು ಹಾಕಿ ಬಿಡೋದಕ್ಕೆ ಅವಕಾಶ ಇರುತ್ತೆ. ಹಂಗಂದ್ರೆ ಅರ್ಥ ಏನು? ನಾವು ಇಸ್ರಾಯೇಲ್ ಜನಗಳನ್ನ ಗಮನಿಸಿ ನೋಡುವಾಗ, ಇಸ್ರಾಯೇಲ್ ಜನಗಳನ್ನ ಬಿಡಿಸಿಕೊಂಡು ಬರುವುದಕ್ಕಾಗಿ ದೇವರು ಮೋಶೆಯನ್ನು ಕಳಿಸಿದ್ರು, ಬಲವಾದ ಅದ್ಭುತಗಳು ಮಾಡಿದ್ರು, ಐಗುಪ್ತ ದೇಶದಿಂದ ಅವರನ್ನ ಅವ್ರು ಬಿಡಿಸ್ಕೊಂಡು ಬಂದ್ರು. ಅವರು ಸಹ ಕರ್ತನು ನಮ್ಮ ದೇವರೇ, ಯೆಹೋವನೇ ನಮ್ಮ ದೇವರು, ಆತ ನಮಗೆ ಬಲವಾದ ಅದ್ಭುತಗಳನ್ನು ಮಾಡಿದ್ದಾರೆ, ನಾವು ಆತನಿಗೋಸ್ಕರನೇ ಜೀವಿಸ್ತೀವಿ, ನಾವು ಆತನಿಗೆ ಜನಗಳಾಗಿರ್ತೇವೆ, ಆತ ನಮಗೆ ದೇವರಾಗಿರ್ತಾನೆ ಅಂತ ಬಲವಾಗಿ ದೇವರನ್ನ ಹಿಡ್ಕೊಂಡು ಐಗುಪ್ತ ದೇಶದಿಂದ ಅವ್ರು ಹೊರಟು ಬಂದ್ರು. ಆದ್ರೆ ಅವರ ಅರಣ್ಯ ಪ್ರಯಾಣಗಳನ್ನೆಲ್ಲ ಮಾಡ್ತಾ ಇರುವಂತ ಸಮಯಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಅವರು ದೇವ ಜನಗಳಾಗ್ಬಿಟ್ಟಿದ್ದಾರೆ, ದೇವರಿಗೆ ಅವ್ರನ್ನ ಒಪ್ಪಿಸ್ಕೊಟ್ಟಿದ್ದಾರೆ, ದೇವರ ಆಜ್ಞೆಗಳನ್ನೆಲ್ಲ ಅವರು ಪಡ್ಕೊಳ್ತಾ ಇದ್ದಾರೆ, ದಶಾಜ್ಞೆಗಳನ್ನ, ಧರ್ಮಶಾಸ್ತ್ರನೆಲ್ಲ ಅವ್ರು ಪಡ್ಕೊಳ್ತಾ ಇದ್ದಾರೆ. ನಾವು ದೇವ ಜನಗಳು ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ, ದೇವರು ನಮ್ಮವನೇ ಅಂತ ಅವ್ರು ಅನ್ಕೊಳ್ತಾ ಇದ್ದಾರೆ. ನೋಡುವಂತವ್ರು ಸಹ ಇವರು ಯೆಹೋವನ ಜನಗಳು ಅಂತ ಸಹ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಈ ತರ ಎಲ್ಲ ಇದ್ರೂ ಕೂಡ ಅವರು ಆಗಾಗ ದೇವರ ಮಾತಿಗೆ ಕಿವಿಗೊಡದೆ ಹೋಗೋದನ್ನ ನಾವು ಕಾಣ್ತೇವೆ. ನಾವು ದೇವರ ವಾಕ್ಯವನ್ನ ಗಮನಿಸಿ ನೋಡುವಾಗ ಯೆರೆಮೀಯನ ಪುಸ್ತಕದಲ್ಲಿ ದೇವರು ಇಸ್ರಾಯೇಲ್ ಜನಗಳ ವಿಷಯವಾಗಿ ಕೆಲ ಮಾತುಗಳನ್ನ ಹೇಳ್ತಾರೆ. ಯೆರೆಮೀಯನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಲ್ಲಿ ಯೆರೆಮೀಯ ಈ ರೀತಿ ಹೇಳ್ತಾನೆ, ಅದಕ್ಕೆ ನಾನು ಯಾರ ಸಂಗಡ ಮಾತಾಡಿ ಅವರು ಗಮನಿಸುವಂತೆ ಸಾಕ್ಷಿ ಕೊಡಲಿ? ಇಗೋ, ಅವರು ಕರ್ಣ ಶುದ್ಧಿ ಇಲ್ಲದವರು, ಕೇಳಲಾರರು. ಇಗೋ, ಯೆಹೋವನ ಮಾತು ಅವರಿಗೆ ತಿರಸ್ಕಾರ, ಅದರಲ್ಲಿ ಅವರಿಗೆ ಆನಂದವೇ ಇಲ್ಲ. ಆದ ಕಾರಣ ಯೆಹೋವನ ರೋಷವು ನನ್ನಲ್ಲಿ ತುಂಬಿ ತುಳುಕುತ್ತದೆ. ತಡೆದು ನನಗೆ ಸಾಕಾಯಿತು. ಬೀದಿಯಲ್ಲಿನ ಮಕ್ಕಳ ಮೇಲೂ ಯುವಕರ ಸಂಘದ ಮೇಲೂ ಅದನ್ನು ಹೊಯ್ದು ಬಿಡಬೇಕು. ಗಂಡನು, ಹೆಂಡತಿಯು, ಮುದುಕನು, ಮುಪ್ಪಿನ ಮುದುಕನು ಅಂತೂ ಎಲ್ಲರೂ ಅಪಹರಿಸಲ್ಪಡುವರು. ಇಲ್ಲಿ ಯೆರೆಮೀಯನು ತನ್ನ ಜನಗಳ ವಿಷಯವಾಗಿ ಮಾತಾಡೋದನ್ನ ನಾವು ಕಾಣ್ತೇವೆ. ಏನಂತಂದ್ರೆ, ದೇವರು ಯೆರೆಮೀಯನಿಗೆ ಹೇಳ್ತಾನೆ ಇದ್ದಾರೆ, ನನ್ನ ಜನಗಳು ದುರ್ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ, ಆ ದುರ್ಮಾರ್ಗದಿಂದ ಅವ್ರು ಮನೆ ತಿರುಗಬೇಕು, ಮನೆ ತಿರುಗದೆ ಹೋದರೆ ಅವ್ರು ತುಂಬಾ ದೊಡ್ಡ ದಂಡನೆಗೆ ಗುರಿ ಆಗ್ತಾರೆ, ಅದನ್ನ ಅವ್ರಿಗೆ ಹೇಳು ಅಂತ ಯೆರೆಮೀಯನಿಗೆ ದೇವರು ಆಗಾಗ ಹೇಳ್ತಾನೆ ಇರ್ತಾರೆ, ಅವ್ರ ಪಾಪವನ್ನು ತೋರಿಸ್ಕೊಟ್ಟು. ಆದ್ರೆ ಯೆರೆಮೀಯ ಹೋಗಿ ಆ ಜನಗಳಿಗೆ ಹೇಳೋದಕ್ಕೆ ಹೋದ್ರೆ ಯಾರು ಯೆರೆಮೀಯ ಹೇಳೋದು ಮಾತನ್ನ ಕೇಳೋದಿಲ್ಲ. ಇನ್ನ ಯೆರೆಮೀಯನನ್ನ ಒಡೆಯೋದು, ತನ್ನನ್ನ ಸೆರೆಗೆ ಹಾಕೋದು, ತನ್ನ ಬಾಯಿ ಮುಚ್ಚಿಸೋದು, ಇಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ಯೆರೆಮೀಯ ಏನ್ ಹೇಳ್ಕೊಂತಾನೆ ಅಂತಂದ್ರೆ, ನಾನು ಹೋಗಿ ಯಾರಿಗೆ ಹೇಳಲಿ, ಯಾರು ಅದನ್ನು ಗಮನಿಸೋ ಹಾಗೆ ನಾನು ಮಾತಾಡ್ಲಿ? ಇವ್ರ ಕರ್ಣ ಸುದ್ದಿ ಇಲ್ಲದವರು, ಅದೇ ಇವ್ರ ಕೈಗಳ ಸುದ್ದಿ ಇಲ್ಲ, ಇವರು ಕೇಳದವರು, ಏನ್ ಹೇಳಿದ್ರು ಕೂಡ ಇವ್ರು ಕೇಳೋದಿಲ್ಲ. ಅಯ್ಯೋ, ಯೆಹೋವನ ಮಾತು ಅವರಿಗೆ ತಿರಸ್ಕಾರ. ನಾನು ಎಷ್ಟೇ ಹೇಳಿದ್ರು ಕೂಡ ಅದನ್ನ ತಿರಸ್ಕಾರದಿಂದ ಹೋಗ ನೀನೇನ್ ಹೇಳೋದು ಅಂತ ಅನ್ಕೊಂಡೆ ಇವ್ರು ಬದುಕ್ತಾರೆ ಹೊರತು, ದೇವರ ವಾಕ್ಯವನ್ನ ಹೇಳ್ತಾ ಇದ್ದಾರೆ, ಅದ್ರ ಪ್ರಕಾರ ನಾವು ನಡಿಬೇಕು, ದೇವರ ವಾಕ್ಯಕ್ಕೆ ನಾವು ಭಯಪಟ್ಟು ನಾವು ಜೀವಿಸಬೇಕು ಅನ್ನೋಂತ ಮನಸ್ಸನ್ನ ಇವ್ರು ಮಾಡ್ತಾ ಇಲ್ಲ. ದೇವರ ಮಾತು ಇವರಿಗೆ ತಿರಸ್ಕಾರ ಅಂತ ತಾನು ಹೇಳೋದನ್ನ ನಾವು ಕಾಣ್ತೀವಿ. ದೇವರ ವಾಕ್ಯದಲ್ಲಿ ಅವರಿಗೆ ಆನಂದ ಇಲ್ಲ ಅಂತ ತಾನು ಹೇಳ್ತಾನೆ. ಅದರಿಂದ ಕೊನೆಗೆ ತಾನು ಏನ್ ಹೇಳ್ತಾನೆ ಅಂದ್ರೆ, ದೇವರು ನನ್ಗೆ ಹೇಳ್ತಾನೆ ಇದ್ದಾರೆ, ಇವರು ಪಾಪದಲ್ಲಿ ನಡೀತಾ ಇದ್ದಾರೆ, ಹೀಗೆ ಮುಂದುವರೆದ್ರೆ ಇವ್ರ ಮೇಲೆ ನಾನು ದೊಡ್ಡ ದಂಡನೆ ತರ್ತೀನಿ, ಇವರೆಲ್ಲ ತುಂಬಾ ಬಾಧೆ ಪಡ್ತಾರೆ, ಕಷ್ಟ ಪಡ್ತಾರೆ, ಅವ್ರನ್ನ ಎಚ್ಚರಿಸು ಅಂತ ದೇವರು ಹೇಳ್ತಾನೆ ಇದ್ದಾರೆ. ಈ ಕಡೆ ಯೆರೆಮೀಯ ಹೋಗಿ ಅದನ್ನ ಹೇಳೋ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಆದ್ರೆ ಎಷ್ಟೇ ಆ ಪ್ರಯತ್ನ ಮಾಡಿದ್ರು ಆ ಜನಗಳು ಆ ಮಾತು ಕಿವಿ ಕೊಡ್ತಾ ಇಲ್ಲ. ಕೊನೆಗೆ ಯೆರೆಮೀಯನಿಗೆ ಏನಾಗೋಯ್ತು ಅಂದ್ರೆ, ಯೆರೆಮೀಯ ಈಗ ಮಧ್ಯದಲ್ಲಿ ಸಿಕ್ಕಾಕೊಂಡು ಬಾಧೆ ಪಡ್ತಾ ಇದ್ದಾನೆ. ಒಂದ್ ಕಡೆ ಜನಗಳು ಹೇಳೋ ಮಾತು ಕೇಳ್ತಾ ಇಲ್ಲ,
ಕೇಳಿದ್ರೆ ಅವರು ಆ ದಂಡನೆ ತಪ್ಪಿಸ್ಕೊಳ್ಬಹುದು, ಆದ್ರೆ ಅವ್ರು ಕೇಳ್ತಾ ಇಲ್ಲ. ಈ ಕಡೆ ದೇವರು ನೋಡು ಅವ್ರ ಮನೆ ತಿರುಗಬೇಕು, ಮನೆ ತಿರುಗಿಲ್ಲ ಅಂದ್ರೆ ದೊಡ್ಡ ದಂಡನೆ ಬರುತ್ತೆ, ನೋಡು ನೋಡು ಅಂತ ದೇವ್ರು ಹೇಳ್ತಾನೆ ಇದ್ದಾರೆ. ಆಗ ಈಗ ದೇವ್ರು ಹೇಳ್ತಾನೆ ಇದ್ದಾರೆ, ಈ ಜನಗಳು ಕೇಳ್ತಾನೆ ಇಲ್ಲ. ಆದ್ರೆ ಇದರ ಅಂತ್ಯ ಏನು ಅನ್ನೋದು ಯೆರೆಮೀಯನಿಗೆ ಗೊತ್ತು. ಜನಗಳಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ, ಆದ್ರೆ ಯೆರೆಮೀಯನಿಗೆ ಗೊತ್ತು ಏನು, ಎಲ್ಲರೂ ಬಾಧೆಗೊಳಗಾಗ್ತಾರೆ, ದೇಶವೇ ನರಳುತ್ತೆ, ಬಾಧೆ ಪಡುತ್ತೆ, ಚಿಕ್ಕವರು ದೊಡ್ಡವರು ವಯಸ್ಸಾಗಿರುವಂತವ್ರು ಎಲ್ಲರೂ ಸಹ ಬಾಧೆ ಪಡ್ತಾರೆ, ದೊಡ್ಡ ಕಷ್ಟಕ್ಕೆ ಒಳಗಾಗ್ತಾರೆ ಅನ್ನೋದು ಯೆರೆಮೀಯನಿಗೆ ಗೊತ್ತಿದೆ. ಆದ್ರೆ ಆ ಚಿಂತೆ ಜನಗಳಿಗಿಲ್ಲ. ಅದರಿಂದ ಕೊನೆಗೆ ಯೆರೆಮೀಯ ಏನ್ ಮಾಡ್ತಾನೆ, ನಾನು ಎಷ್ಟು ಅಂತ ಬಾಧೆ ಪಡ್ಲಿ, ಎಷ್ಟು ಅಂತ ಕೇಳಿ, ನಾನು ಹೇಳೋದನ್ನ ಕೇಳಿ ಮನೆ ತಿರುಗಿ ಇಲ್ಲ ಅಂತಂದ್ರೆ ನೀವು ದೊಡ್ಡ ದಂಡನೆಗೊಳಗಾಗ್ತೀರಾ, ಬಾಧೆಗೊಳಗಾಗ್ತೀರಾ, ಆಮೇಲೆ ಅಯ್ಯೋ ಅಮ್ಮ ಅಪ್ಪ ದೇವರೇ ಅಂತಂದ್ರೆ ಯಾರು ನಮ್ಮನ್ನು ಕಾಪಾಡೋದಿಲ್ಲ ಅಂತ ಎಷ್ಟು ನಾನು ನಿಮ್ಗೆ ಹೇಳಿ, ಎಷ್ಟು ಹೇಳಿದ್ರು ನೀವು ಕೇಳ್ತಾ ಇಲ್ಲ. ನನಗೆ ಹೇಳಿ ಸಾಕಾಯ್ತು, ಹೋಗಿ ಏನಾದ್ರೂ ಆಗ್ಲಿ, ನನ್ ಕೈಯಲ್ಲಿ ತಡೆಯಕ್ ಆಗ್ತಾ ಇಲ್ಲ, ಬರೋದನ್ನ ಅನುಭವಿಸಿ, ಎಲ್ರು ಅಪಹರಿಸಲ್ಪಡ್ತೀರಾ, ಎಲ್ರು ಬಾಧೆಗೊಳಗಾಗ್ತೀರಾ, ನೀವ್ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ನಾನು ಏನು ಮಾಡೋದಕ್ಕಾಗೋದಿಲ್ಲ ಅಂತ ನಿರಾಸೆಯಿಂದ ಯೆರೆಮೀಯನು ಮಾತನಾಡೋದನ್ನ ಈ ವಾಕ್ಯದಲ್ಲಿ ನಾವು ಕಾಣ್ತೀವಿ. ಆಗ ಆ ಜನಗಳು ಜನಗಳಾಗಿದ್ರು, ದೇವರಿಗೆ ಅವ್ರು ಒಪ್ಪಿಸ್ಕೊಟ್ಟು ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟವರಾಗಿ ಜೀವಿಸ್ತಾ ಇದ್ರು, ದೇವರಿಂದ ಧರ್ಮಶಾಸ್ತ್ರವನ್ನು ಪಡೆದು ಅವರು ಜನಗಳಾಗಿ ಗುರುತಿಸಲ್ಪಟ್ಟು ಜೀವಿಸ್ತಾ ಇದ್ರು. ಆದ್ರೂ ಸಹ ದೇವರು ಹೇಳುವಂತ ಮಾತನ್ನ ಅವರು ಕೇಳ್ತಾ ಇರಲಿಲ್ಲ. ಇನ್ನು ನಾವು ದೇವರ ವಾಕ್ಯಗಳನ್ನೆಲ್ಲ ಓದ್ಕೊಂಡು ಹೋಗ್ತಾ ಹೋದ್ರೆ ಇಸ್ರಾಯೇಲ್ ಜನಗಳ ವಿಷಯದಲ್ಲಿ ದೇವರು ಅನೇಕ ಸ್ಥಳಗಳಲ್ಲಿ ಅನೇಕ ಬಾರಿ ಹೇಳ್ತಾರೆ, ಈ ಜನಗಳು ನನ್ನ ಮಾತಿಗೆ ಕಿವಿಗೊಡಲಿಲ್ಲ, ಈ ಜನಗಳು ನನ್ನ ಮಾತಿಗೆ ಕಿವಿಗೊಡಲಿಲ್ಲ, ನಿಮ್ಮ ಹಿರಿಯರು ಅರಣ್ಯದಲ್ಲಿ ಅವರ ಮನಸ್ಸನ್ನ ಕಠಿಣ ಮಾಡಿಕೊಂಡ ಹಾಗೆ, ನನಗೆ ಕಿವಿಗೊಡಲಲ್ಲದೆ ಹೋದ ಹಾಗೆ ನೀವು ಮಾಡಬೇಡಿರಿ ಅಂತ ಆಗಾಗ ಇಸ್ರಾಯೇಲ್ ಜನಗಳಿಗೆ ದೇವರು ಹೇಳೋದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಆಗ ಆ ಜನಗಳು ದೇವರಿಗೆ ಅವರನ್ನು ಒಪ್ಪಿಸಿಕೊಟ್ಟಿದ್ರು ಸಹ ದೇವರ ಮಾತನ್ನ ಕೇಳುವಂತವರಾಗಿರಲಿಲ್ಲ. ದೇವರ ವಾಕ್ಯ ಅವರಿಗೆ ಅಸಡ್ಡೆ ಆಗಿತ್ತು, ದೇವರ ಮಾತು ಅವರಿಗೆ ಆಲಸ್ಯವಾಗಿತ್ತು. ದೇವರ ವಾಕ್ಯವನ್ನ ನಿರ್ಲಕ್ಷ್ಯ ಮಾಡಿ, ದೇವರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿ, ದೇವರು ಅವರ ಬಳಿಗೆ ಕಳುಹಿಸುವಂತ ಸೇವಕರುಗಳ ಮಾತುಗಳನ್ನು ಎಚ್ಚರಿಕೆಯನ್ನ ಅವರು ಅಸಡ್ಡೆ ಮಾಡಿ ಬರುತ್ತಾ ಇದ್ದದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಸಮಯದಲ್ಲಿ ಬಿತ್ತುವವನು ಬಿತ್ತಿದನು, ಅದು ರಸ್ತೆಯಲ್ಲಿ ಬಿತ್ತು ಬಂದು ಹಕ್ಕಿಗಳು ತಿಂದು ಹೋಯಿತು ಅಂತ ಹೇಳಿ, ಅದಕ್ಕೆ ಅರ್ಥ ದೇವರ ವಾಕ್ಯ ಜನಗಳಿಗೆ ಬಿತ್ತಲ್ಪಡುತ್ತೆ, ಆದ್ರೆ ಅದಕ್ಕೆ ಅವ್ರು ಕಿವಿಗೊಡದೆ ಇರುವಾಗ ಸೈತನನು ಅದರಿಂದ ಬಂದು ಅದನ್ನ ತೆಗೆದು ಹಾಕ್ತಾನೆ ಅಂತ ಹೇಳುವಾಗ, ಇದು ಇದುವರೆಗೂ ಯೇಸು ಕ್ರಿಸ್ತನ ವಿಷಯದಲ್ಲಿ ತಿಳಿಯದೇ ಇರುವಂತ ಒಂದು ಹೊಸ ವ್ಯಕ್ತಿ ಆ ವಾಕ್ಯಗಳನ್ನ ಕೇಳಿ ಅದನ್ನ ಯೇಸು ಕ್ರಿಸ್ತನ ನಂಬುವಂತ ಪ್ರಯತ್ನವನ್ನ ಮಾಡದೆ ಹೋಗುವಾಗ ಆ ವಾಕ್ಯಗಳನ್ನ ಸೈತನನ ಅವ್ರ ಮನಸ್ಸನ್ನು ತೆಗೆದು ಹಾಕ್ಬಿಡ್ತಾನೆ ಅಂತ ಮಾತ್ರ ನಾವು ಯೋಚನೆ ಮಾಡ್ಕೊಳ್ತೇವೆ. ಆದ್ರೆ ಅದು ಅಷ್ಟು ಮಾತ್ರ ಅಲ್ಲ, ಆದ್ರೆ ಇದು ದೇವರನ್ನ ಅಂಗೀಕರಿಸಿ, ಸುವಾರ್ತೆಯನ್ನು ಅಂಗೀಕರಿಸಿ ದೇವರಿಗೆ ಅವ್ರನ್ನ ಒಪ್ಪಿಸಿಕೊಟ್ಟು ಜೀವಿಸುವಂತವ್ರಿಗೂ ಸಹ ಅನ್ವಯಿಸುತ್ತೆ. ಹಂಗಂದ್ರೆ ಅರ್ಥ ಏನು, ನಾವು ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ತೇವೆ, ದೇವರ ವಾಕ್ಯವನ್ನ ಕೈಗಳಲ್ಲಿ ತೆಗೆದುಕೊಂಡು ಇದು ದೇವರ ವಾಕ್ಯ, ಇದು ನನಗೆ ಬಹಳ ಮುಖ್ಯ ಅಂತ ಬೈಬಲ್ ಅನ್ನ ನಾವು ಕೈಯಲ್ಲಿ ಹಿಡ್ಕೊಳ್ತೇವೆ, ನಮಗೆ ಅಂತ ಒಂದು ಸ್ವಂತ ಬೈಬಲ್ ಅನ್ನು ತಗೊಳ್ತೇವೆ, ಅದನ್ನ ಓದುವಂತ ಪ್ರಯತ್ನ ಕೂಡ ಮಾಡ್ತೇವೆ. ದೇವರು ನಮ್ಮ ದೇವರೇ ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾರೆ ಅಂತ ಪ್ರಾರ್ಥನೆಗಳನ್ನು ಸಹ ಮಾಡ್ತೇವೆ. ನಾವು ದೇವರೊಟ್ಟಿಗೆ ಐಕ್ಯತೆ ಇರಬೇಕಂತ ಹೇಳಿ ಸಭೆಗೆ ಹೋಗ್ತೇವೆ, ಉಪದೇಶಗಳು ಕೇಳ್ತೇವೆ, ದೇವರನ್ನ ಆರಾಧನೆ ಮಾಡ್ತೇವೆ, ಎಲ್ಲಾ ಮಾಡ್ತೇವೆ. ನೋಡುವಂತವ್ರು ಇವರು ದೇವರನ್ನ ನಂಬಿರುವಂತವ್ರು ಅಂತ ಹೇಳಿ ಕರೆಸ್ಕೊಳ್ತೇವೆ. ನಾವು ದೇವರು ನಂಬಿರುವಂತವ್ರು ದೇವ ಜನಗಳು ಅಂತ ನಾವು ಸಹ ಅಂದ್ಕೊಳ್ತೇವೆ. ಆದ್ರೂ ಸಹ ನಾವು ಈ ರೀತಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸ್ತಾ ಇದ್ರು ಕೂಡ ಕೆಲ ಸಮಯಗಳಲ್ಲಿ ದೇವರು ನಮಗೆ ಹೇಳುವಂತ ಮಾತುಗಳನ್ನ ಕೇಳದವರುಗಳಾಗಿ ನಾವು ಬದುಕೋದಕ್ಕೆ ಅವಕಾಶ ಇರುತ್ತೆ. ಬರೀ ಸುವಾರ್ತಿನ ಪ್ರಾರಂಭದಲ್ಲಿ ಕೇಳಿ ಅದನ್ನ ಅಂಗೀಕರಿಸದೆ ಹೋಗಿ ಬಿಡುವಂತವ್ರ ಮನಸ್ಸಿನಿಂದ ಮಾತ್ರ ಸೈತನ್ನು ವಾಕ್ಯಗಳನ್ನು ತೆಗೆದು ಹಾಕೋದಿಲ್ಲ. ಸುವಾರ್ತೆಯನ್ನು ಅಂಗೀಕರಿಸಿ, ಅಂದ್ರೆ ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣವನ್ನು ಅನುಭವಿಸಿದನು, ಮತ್ತೆ ಮರಣವನ್ನು ಜಯಿಸಿ ತಾನು ಎದ್ದು ಬಂದು ತಂದೆಯಾದ ದೇವರ ಬಲಗಡೆಯಲ್ಲಿ ಇದ್ದಾನೆ, ಆತನ ಮುಖಾಂತರ ನನಗೆ ಪಾಪ ಕ್ಷಮಾಪಣೆ ರಕ್ಷಣೆ ಉಂಟಾಗುತ್ತೆ, ಅದನ್ನು ಅಂಗೀಕರಿಸಿ ಆ ನಂತರ ಅವನ ಪೂರ್ವ ಪಾಪವನ್ನೆಲ್ಲ ಬಿಟ್ಟು, ಅವನ ಪೂರ್ವ ಜೀವಿತವನ್ನ ಬಿಟ್ಟು ಇನ್ನು ಹೊಸವನಾಗಿ ಯೇಸು ಕ್ರಿಸ್ತನನ್ನ ಅವನು ಬದುಕಬೇಕು. ನಾವು ದೀಕ್ಷಾ ಸ್ನಾನ ಪಡಿತೀವಿ, ಅದಕ್ಕೆ ಅರ್ಥ ಏನು? ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಅದಕ್ಕೆ ಅರ್ಥ ಪೌಲು ಏನಂತ ವಿವರಿಸ್ತಾರಂದ್ರೆ, ನಾವು ನೀರಿನಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯುವುದಕ್ಕೆ ಮುಳುಗುವಾಗ ಸತ್ತು ಹೋದ್ವಿ ಅಂತ ಅರ್ಥ, ಮತ್ತೆ ನೀರಿಂದ ನಾವು ಮತ್ತೆ ಎದ್ದು ಬರುವಾಗ ಹೊಸಬರಾಗಿ ಹುಟ್ಟಿದ್ದೇವೆ ಅಂತ ಅರ್ಥ. ಅಂದ್ರೆ ನಮ್ಮ ಪೂರ್ವ ಪಾಪ ಜೀವಿತಕ್ಕೆ, ದೇವರಿಗೆ ಪ್ರಿಯವಲ್ಲದಿರುವಂತ ಜೀವಿತಕ್ಕೆ ನಾವು ಸತ್ತು ಹೋದ್ವಿ. ಅದು ಇನ್ನು ನಾವು ದೇವರಿಗೋಸ್ಕರ ಹೊಸಬರಾಗಿ ಎದ್ದು ಬಂದು ನಾವು ಜೀವಿಸ್ತೇವೆ ಅನ್ನೋದಕ್ಕೋಸ್ಕರ ಗುರುತಾಗಿ ನಾವು ದೀಕ್ಷಾ ಸ್ಥಾನ ಪಡೆಯುತ್ತೇವೆ. ಅದರಿಂದ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ದೀಕ್ಷಾ ಸ್ಥಾನವನ್ನು ಪಡೆದು ಜೀವಿಸುತ್ತಾ ಇರುವಂತ ನೀವು ಇನ್ನು ಹೊಸಬರಾಗಿ ಬದುಕಿರಿ ಅಂತ ಪೌಲನು ಬರೆಯೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ದೀಕ್ಷಾ ಸ್ಥಾನಕ್ಕೆ ಅರ್ಥ ಹಳೆಯ ಜೀವಿತಕ್ಕೆ ನಾವು ಇನ್ನು ಸತ್ತು ಹೋದ್ವಿ, ಇನ್ನು ನಾವು ದೇವರೆಲ್ಲ ಹೊಸಬರಾಗಿ ನಾವು ಬದುಕ್ತೇವೆ
ಅಂತ ಆಗ ಪೂರ್ವದಲ್ಲಿ ನಮ್ಮಲ್ಲಿ ಇದ್ದಂತ ಪಾಪಗಳು, ದೇವರಿಗೆ ಇಷ್ಟವಿಲ್ಲದಿರುವಂತಹ ಗುಣಗಳು, ಸ್ವಭಾವಗಳು, ನಡವಳಿಕೆಗಳು, ಕ್ರಿಯೆಗಳು ಅವೆಲ್ಲವನ್ನ ನಮ್ಮಿಂದ ನಾವು ತ್ಯಜಿಸಿ ದೇವರ ವಾಕ್ಯವನ್ನ ನಾವು ಅಳವಡಿಸಿಕೊಂಡು ಬದುಕಬೇಕಾದದ್ದು ಬಹಳ ಮುಖ್ಯ. ಆದ್ರೆ ಅನೇಕರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಸುವಾರ್ಥ ವಾಕ್ಯವನ್ನು ಅಂಗೀಕರಿಸ್ತಾರೆ. ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ, ಮತ್ತು ಮರಣವನ್ನು ಜಯಿಸಿ ಎದ್ದು ಬಂದ, ತಂದೆಯಾದ ದೇವರ ಬಲಗಡೆಯಲ್ಲಿ ಇದ್ದಾನೆ, ನನಗೆ ಪರಲೋಕವನ್ನು ಕೊಡ್ತಾನೆ, ನಿತ್ಯ ಜೀವವನ್ನು ಕೊಡ್ತಾನೆ, ಆತನ ನನ್ನ ಪಾಪಗಳಿಗೆ ಕ್ಷಮಿಸಲ್ಪಟ್ಟಿವೆ, ನಾನು ದೇವರ ಮಗುವಾಗಿದ್ದೇನೆ, ಎಲ್ಲವನ್ನು ಒಪ್ಕೊಳ್ತಾರೆ. ಆದ್ರೆ ಅವರ ಪೂರ್ವ ಪಾಪಗಳಿಂದ ಮನ ತಿರುಗೋದಿಲ್ಲ. ಕೆಲವರು ಮನ ತಿರುಗುತ್ತಾರೆ, ಕೆಲವೊಂದು ಕಾರ್ಯಗಳಿಗೆ ಮನ ತಿರುಗ್ತಾರೆ, ಆದ್ರೆ ಪರಿಪೂರ್ಣವಾಗಿ ಎಲ್ಲಾ ಕಾರ್ಯಗಳಿಗೂ ಅವ್ರ ಮನ ತಿರುಗೋದಿಲ್ಲ. ಯಾವುದೋ ಒಂದು ಕಾರ್ಯವನ್ನ ಹಾಗೆ ಇಟ್ಕೊಂಡೇ ಇರ್ತಾರೆ, ಯಾವುದೋ ಒಂದು ಪಾಪವನ್ನ ಹಾಗೆ ಇಟ್ಕೊಂಡೇ ಇರ್ತಾರೆ, ಯಾವುದೋ ದೇವರಿಗೆ ಇಷ್ಟವಿಲ್ಲದಿರುವಂತ ಒಂದು ನಡವಳಿಕೆಯನ್ನ, ಸ್ವಭಾವವನ್ನ, ಕ್ರಿಯೆಯನ್ನ ಅವರಲ್ಲಿ ಹಾಗೆ ಇಟ್ಕೊಂಡೇ ಇರ್ತಾರೆ. ಎಲ್ಲದರಿಂದ ಮನ ತಿರುಗಿದ್ರು ಅದ್ಯಾವುದೋ ಒಂದರಿಂದ ಮನ ತಿರುಗೋದಿಲ್ಲ. ಆದ್ರೆ ಅವ್ರು ಸತ್ಯ ಕೇಳೋದಿಲ್ವಾ? ಸತ್ಯ ಕೇಳ್ತಾನೆ ಇರ್ತಾರೆ. ಉದಾಹರಣೆಗೆ ಸುಳ್ಳು ಹೇಳಬಾರದು ಅಂತ ದೇವರ ವಾಕ್ಯದಲ್ಲಿ ನಮಗೆ ದೇವರು ಬರ್ಕೊಟ್ಟಿದ್ದಾರೆ. ಆದ್ರೆ ಕೆಲವರಿಗೆ ಸುಳ್ಳು ಹೇಳುವಂತ ಒಂದು ಸ್ವಭಾವ ಇರುತ್ತೆ. ಪೂರ್ವದಲ್ಲಿ ಸುಳ್ಳು ಹೇಳುವಂತವ್ರಾಗಿ ಬದುಕ್ತಾ ಇರ್ತಾರೆ. ಅವ್ರ ಸ್ವಂತ ಲಾಭಕ್ಕೋಸ್ಕರ, ಅವರ ಪ್ರಯೋಜನಕ್ಕೋಸ್ಕರ ಸುಳ್ಳು ಹೇಳ್ತಾ ಇರ್ತಾರೆ. ಆದ್ರೆ ದೇವರನ್ನ ನಂಬಿ ಬರ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ? ದೇವರ ವಾಕ್ಯವನ್ನು ಓದ್ತಾರೆ, ದೇವರಿಂದ ಉಪದೇಶಗಳು ಕೇಳ್ತಾರೆ, ಸುಳ್ಳು ಹೇಳಬಾರದು ಅನ್ನೋದನ್ನ ತಿಳ್ಕೊಳ್ತಾರೆ. ಆದ್ರೂ ಕೂಡ ಆ ಸುಳ್ಳನ್ನ ಹಾಗೆ ಮುಂದುವರಿಸ್ತಾ ಇರ್ತಾರೆ. ಆಗ ಏನಾಯ್ತು? ದೇವರ ವಾಕ್ಯ ಅವ್ರ ಹೃದಯದಲ್ಲಿ ಬಿತ್ತಲ್ಪಟ್ಟಿತ್ತು. ಹಂಗಂದ್ರೆ ಅರ್ಥ ಏನು? ಸುಳ್ಳು ಹೇಳಬಾರದು ಅನ್ನುವಂತ ವಾಕ್ಯ ಅವ್ರಿಗೆ ಬಿತ್ತಲ್ಪಟ್ಟಿತ್ತು. ಆದ್ರೆ ಅವ್ರು ಅದನ್ನೇನ್ ಮಾಡಿದ್ರು? ಗಮನಿಸ್ಲಿಲ್ಲ. ಅದಕ್ಕೆ ಅವ್ರು ಕಿವಿಗೊಡ್ಲಿಲ್ಲ. ಒಂದು ವೇಳೆ ಅದನ್ನ ಅವ್ರು ಗಮನಿಸುತ್ತಿದ್ರೆ, ಸುಳ್ಳು ಹೇಳೋದು ಪಾಪ, ಈ ಸುಳ್ಳು ಹೇಳೋದ್ರಿಂದ ನಾನು ಮನೆ ತಿರುಗಬೇಕು ಅನ್ನೋದನ್ನ ಅವರು ನಿಜವಾಗ್ಲೂ ಗಮನಿಸುತ್ತಿದ್ದರೆ, ಆ ವಾಕ್ಯವನ್ನ ಅವರು ಓದಿದ ದಿವಸವೇ, ಆ ವಾಕ್ಯವನ್ನ ಅವರು ಪ್ರಸಂಗ ಮಾಡೋದನ್ನ ಕೇಳಿದ ದಿವಸವೇ ಅವ್ರು ಸುಳ್ಳು ಹೇಳುವಂತ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು, ದೇವರೇ ನಾನು ಯಾವತ್ತೂ ಸುಳ್ಳು ಹೇಳೋದನ್ನ ನನ್ನ ಪಾಪನ ಕ್ಷಮಿಸುವಂತ ಅದನ್ನ ಮನೆ ತಿರುಗ್ತಾ ಇದ್ರು. ಆದ್ರೆ ದೇವರ ವಾಕ್ಯದಲ್ಲಿ ಸುಳ್ಳು ಹೇಳಬಾರ್ದಂತ ಓದಿದ ನಂತರವೂ ಸಹ, ಸೇವಕರು ಸುಳ್ಳು ಹೇಳಬಾರದು ಅಂತ ವಾಕ್ಯವನ್ನ ಪ್ರಸಂಗ ಮಾಡುವಂತ ಸತ್ಯವನ್ನ ಕೇಳಿದ ನಂತರವೂ ಸಹ ಸುಳ್ಳು ಹೇಳ್ಕೊಂಡೇ ಹೋಗ್ತಾರೆ. ಅದ್ರ ಕಾರಣ ಏನು? ಅವರು ವಾಕ್ಯವನ್ನ ಗಮನಿಸಲಿಲ್ಲ. ಯೇಸು ಕ್ರಿಸ್ತನ ಹೇಳಿದ ಮಾತು, ಬಿತ್ತುವವನು ಬಿತ್ತಿದನು, ಕೆಲವೊಂದು ಬೀಜಗಳು ಹೊರಟು ಹೋಗಿ ಅದು ರಸ್ತೆಯಲ್ಲಿ ಬಿದ್ದು ಹೋಯ್ತು, ಹಕ್ಕಿಗಳು ಅದನ್ನ ತಿಂದುಕೊಂಡು ಹೋಯ್ತು. ಅದೇ ರೀತಿಯಾಗಿ ಅದಕ್ಕೆ ಅರ್ಥ ಏನು? ಒಂದು ವ್ಯಕ್ತಿ ವಾಕ್ಯವನ್ನು ಕೇಳ್ತಾನೆ, ಆದ್ರೆ ಆ ವಾಕ್ಯವನ್ನು ಅವನು ಗಮನಿಸೋದಿಲ್ಲ, ಅದನ್ನ ಅಂಗೀಕರಿಸೋದಿಲ್ಲ, ಅಥವಾ ಅದರ ಪ್ರಕಾರ ಅವನು ನಡೆಯೋದಿಲ್ಲ. ಸೈತಾನ್ ಏನ್ ಮಾಡ್ತಾನೆ? ಆ ವಾಕ್ಯವನ್ನ ಅದರಿಂದ ಅವನಿಂದ ತೆಗೆದು ಹಾಕ್ಬಿಡ್ತಾನೆ. ನಾವು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯದಂತೆ ಜೀವಿಸೋದಕ್ಕೆ ನಮ್ಮನ್ನು ಒಪ್ಪಿಸ್ಕೊಟ್ಟಿಲ್ಲ ಅಂತಂದ್ರೆ ಸೈತಾನ ಆ ವಾಕ್ಯವನ್ನ ನಮ್ಮಿಂದ ತೆಗೆದು ಹಾಕ್ಬಿಡ್ತಾನೆ. ಆಮೇಲೆ ನಾವೇನ್ ಮಾಡ್ತಾ ಇರ್ತೇವೆ? ಅದನ್ನ ಮುಂದುವರಿಸ್ತಾನೆ ಇರ್ತೀವಿ. ಅದೇ ಸತ್ಯವನ್ನ ನಾವು 100 ಸಲ ಕೇಳ್ಬೋದು, 1000 ಸಲ ಕೇಳ್ಬೋದು. ಸುಳ್ಳು ಹೇಳಬಾರದು ಅನ್ನೋದನ್ನ ನಾವು 1000 ಸಲ ದೇವ್ರ ವಾಕ್ಯದಲ್ಲಿ ಓದ್ಬಹುದು, 1000 ಸಲ ಸೇವಕ ಪ್ರಸಂಗ ಮಾಡೋದನ್ನ ಕೇಳ್ಬೋದು. ಆದ್ರೆ ನಾವು ಮನ ತಿರುಗೋದಿಲ್ಲ, ಅದನ್ನ ಮಾಡ್ತಾನೆ ಇರ್ತೀವಿ. ಆಗ ನಾವು ಯಾರಾಗಿದ್ದೀವಿ? ರಸ್ತೆಯಲ್ಲಿ ಬೀಜ ಬಿದ್ದ ಕಾರ್ಯಕ್ಕೆ ನಾವು ಸಮಾನನಾಗಿರ್ತೀವಿ. ಬರೀ ಯೇಸು ಕ್ರಿಸ್ತನ ಬಗ್ಗೆ ಕೇಳಿ ಅದನ್ನ ಅಂಗೀಕರಿಸ್ತಾರೆ ಹೊರಟು ಹೋಗುವಂತವ್ರು ರಸ್ತೆಯಲ್ಲಿ ಬೀಜ ಬಿದ್ದಂತ ನೆಲವಾಗಿ ಹೋಗ್ಬಿಡೋದಿಲ್ಲ. ಯೇಸು ಕ್ರಿಸ್ತನನ್ನ ಅಂಗೀಕರಿಸಿ ಸತ್ಯವೇದ ವಚನವನ್ನ ಕೈಯಲ್ಲಿ ಹಿಡಿದು ದೇವರಿಗೆ ಅವ್ರನ್ನ ಒಪ್ಪಿಸಿಕೊಟ್ಟು ಸಭೆಗೆ ಬರ್ತಾ ಇದ್ದು ದೇವ್ರ ನೋಡಿ ಪ್ರಾರ್ಥನೆ ಮಾಡುವಂತವ್ರು ಸಹ ಬೀಜ ಬಿದ್ದು ರಸ್ತೆಯಲ್ಲಿ ಹಕ್ಕಿಗಳು ತಿಂದುಕೊಂಡು ಹೊರಟು ಹೋದಂತ ಸ್ಥಳಕ್ಕೆ ಸಮಾನವಾಗಬಹುದು. ಇವತ್ತು ನಿಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡು ನೋಡ್ಬೇಕು. ನಾವು ರಸ್ತೆಯಲ್ಲಿ ಬೀಜ ಬಿದ್ದಂತ ಕಾರ್ಯಕ್ಕೆ ಸಮಾನವಾಗಿದ್ದೇವಾ? ನಮ್ಮನ್ನ ನಾವು ಇವತ್ತು ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಬೇಕು. ನಾವು ಪೂರ್ವದಲ್ಲಿ ಯಾವ ರೀತಿ ಬದುಕ್ತಾ ಇದ್ವಿ, ದೇವರನ್ನು ತಿಳಿದುಕೊಂಡ ನಂತರ ನಮ್ಮ ಪೂರ್ವ ಜೀವಿತ ಯಾವ ರೀತಿ ಬದಲಾಗಿದೆ? ನಾವು ದೇವರ ವಾಕ್ಯವನ್ನು ಓದುವಾಗ ನಮ್ಮಲ್ಲಿನ ಪೂರ್ವದಲ್ಲಿದ್ದಂತ ಸಕಲ ಪಾಪಗಳಿಗೂ, ದೇವರು ಇಷ್ಟಪಡಿದಿರುವಂತ ಎಲ್ಲಾ ಕ್ರಿಯೆಗಳಿಗೂ, ನಡವಳಿಕೆಗಳಿಗೂ ನಾವು ಮನ ತಿರುಗಿದ್ವ? ಯೋಚನೆ ಮಾಡಿ ನೋಡ್ಬೇಕು. ಕೆಲವರು ಕುಡಿತಾ ಇರ್ತಾರೆ, ಗುಂಡಾಗೋ ಸ್ವಭಾವ ಇರುತ್ತೆ. ದೇವರನ್ನ ಅರಿಯೋದಕ್ಕಿಂತ ಮುಂಚೆ ಅದು ತಪ್ಪು, ಪಾಪ ಅಂತ ದೇವ್ರನ್ನ ತಿಳ್ಕೊಂಡ ನಂತರ ಅವ್ರು ಕಂಡುಕೊಳ್ತಾರೆ. ದೇವ್ರಿಗೆ ಅವ್ರನ್ನ ಒಪ್ಪಿಸ್ಕೊಟ್ಟು ಜೀವಿಸ್ತಾರೆ, ವಾಕ್ಯವನ್ನು ಓದ್ತಾರೆ, ಸಭೆಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಗುಂಡಾಕೋದನ್ನ ಗುಂಡಾಗ್ತಾನೆ ಇರ್ತಾರೆ. ಕಾರಣ ಏನು? ಅವ್ರಿಗೆ ಸತ್ಯ ಗೊತ್ತಿಲ್ವ? ಸತ್ಯ ಗೊತ್ತು, ಕೇಳಿದ್ರು, ಆದ್ರೆ ಮನೆ ತಿರುಗಿಲ್ಲ. ಕಾರಣ ಏನು? ಸೈತಾನ್ ಅವರ ಹೃದಯಗಳಿಂದ ಆ ವಾಕ್ಯಗಳನ್ನ ತೆಗೆದು ಹಾಕ್ಬಿಟ್ಟಿದ್ದಾನೆ. ಅವರು ರಸ್ತೆಯಲ್ಲಿ ಬೀಜ ಬಿದ್ದ ನೆಲವಾಗಿ ಮಾರ್ಪಟ್ಟಿದ್ದಾರೆ. ಅದಕ್ಕೋಸ್ಕರನೇ ಸತ್ಯವನ್ನು ಕೇಳಿದ್ರು ಕೂಡ ಅದರಿಂದ ಅವ್ರ ಮನೆ ತಿರುಗದೆ ಅದನ್ನ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ.
ಈ ಕಡೆ ಅದನ್ನ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ, ಈ ಕಡೆ ದೇವ್ರನ್ನು ಕೂಡ ನಂಬ್ಕೊಂಡು ಹೋಗ್ತಾನೆ ಇರ್ತಾರೆ. ಇನ್ ಕೆಲವರು ಬೇರೆ ಯಾವುದೇ ಒಂದು ದೇವರಿಗೆ ಇಷ್ಟ ಇಲ್ಲದಂತ ನಡವಳಿಕೆ ಆಗಿರಬಹುದು, ಹೊಟ್ಟೆ ಕಿಚ್ಚುಪಡುವಂತದ್ದಾಗಿರಬಹುದು, ಅಥವಾ ಮೋಸ ಮಾಡಿ ವಂಚನೆ ಮಾಡುವಂತದ್ದಾಗಿರಬಹುದು, ಯಾವುದೇ ಒಂದು ವಿಷಯ ಆಗಿರಬಹುದು, ಸಹಾಯ ಮಾಡದಿರುವಂತ ಕಠಿಣವಾದ ಹೃದಯಗಳಂತ ಕೆಟ್ಟ ಮನಸ್ಸುಳ್ಳವರಾಗಿರಬಹುದು, ಒಬ್ರು ನೋಡಿ ಕನಿಕರ ಪಡೆದಿರುವಂತ, ಒಬ್ರು ನೋಡಿ ದಯ ತೋರಿಸ್ತಾ ಇರುವಂತ ಕೆಟ್ಟ ಮನಸ್ಸುಳ್ಳವರಾಗಿರಬಹುದು, ಎಂತ ಸ್ವಭಾವ ನಡವಳಿಕೆನೇ ಕ್ರಿಯೆನೇ ಆಗಿರಬಹುದು. ಪೂರ್ವದಿಂದ ನಮ್ಮಲ್ಲಿ ಕಂಡು ಬಂತ ಆ ಕಾರ್ಯದಲ್ಲಿಂದ ಪೂರ್ತಿಯಾಗಿ ನಾವು ಮನೆ ತಿರುಗಬೇಕಾಗಿರೋದು ಬಹಳ ಮುಖ್ಯ. ಆದ್ರೆ ಇದನ್ನ ಎಷ್ಟೋ ವಿಶ್ವಾಸಿಗಳು, ದೇವಜನಗಳು, ಸೇವಕರು ಸಹಿತವಾಗಿ ವಾಕ್ಯಗಳು ಕೇಳ್ತಾನೆ ಇರ್ತಾರೆ, ವಾಕ್ಯಗಳನ್ನ ಓದ್ತಾನೆ ಇರ್ತಾರೆ, ಅವರು ಸಹ ವಾಕ್ಯಗಳ ಬೇರೆಯವರಿಗೆ ಪ್ರಸಂಗ ಮಾಡ್ತಾನೆ ಇರ್ತಾರೆ. ಆದ್ರೆ ಯಾವುದೋ ಒಂದು ವಿಷಯದಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಸಹ ಮನೆ ತಿರುಗಿರೋದಿಲ್ಲ. ಕಾರಣ ಅವ್ರ ರಸ್ತೆಯಲ್ಲಿ ಬಿದ್ದಂತ ಬೀಜವಾಗಿ ಅವ್ರು ಮಾರ್ಪಟ್ಟಿದ್ದಾರೆ. ಸೈತಾನು ವಾಕ್ಯಗಳನ್ನ ಅವರಿಂದ ತೆಗೆದು ಹಾಕ್ಬಿಟ್ಟಿದ್ದಾನೆ. ಅವ್ರು ಕೇಳ್ತಾರೆ, ಆದ್ರೆ ಅದು ಯಾವತ್ತೂ ಅನುಸರಿಸಲ್ಲ. ಇನ್ನು ಅವರು ಬೇಕಾದ್ರೆ ಹೇಳ್ತಾರೆ, ಆದ್ರೆ ಅದನ್ನ ಅವರೇ ಅನುಸರಿಸೋದಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ್ರು, ಫರಿಸಾಯರು ಮೋಶೆಯ ಪೀಠದಲ್ಲಿ ಕುಳಿತುಕೊಂಡಿದ್ದಾರೆ, ಅದರಿಂದ ಅವರು ಏನು ಹೇಳಿದ್ರು ಕೂಡ ಅದನ್ನ ಹಾಗೆ ಮಾಡಿ, ಆದ್ರೆ ಅವರು ಮಾಡೋ ರೀತಿ ನೀವು ಮಾಡಬೇಡಿ, ಅವ್ರು ಹೇಳೋ ರೀತಿ ಮಾಡಿ. ಅವ್ರು ಹೇಳೋದೇನು? ಮೋಶೆಯ ಧರ್ಮಶಾಸ್ತ್ರ ಸತ್ಯವಾದದ್ದು, ಅದ್ರ ಪ್ರಕಾರ ನೀವು ಮಾಡಿ, ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅದ್ರ ಪ್ರಕಾರ ಮಾಡಿ, ಆದ್ರೆ ಅವರು ಮಾಡೋ ತರ ಮಾಡಬೇಡಿ. ಅವ್ರು ಹೇಳ್ತಾರೆ, ಆದ್ರೆ ಮಾಡೋದಿಲ್ಲ. ಅವ್ರ ನಡವಳಿಕೆ ಕೆಟ್ಟದ್ದು, ಆದ್ರೆ ಅವ್ರು ಹೇಳುವಂಥದ್ದು ಪರಿಶುದ್ಧವಾದ ವಾಕ್ಯ. ಅದರಿಂದ ನಿಮಗೆ ಬೇರೆ ದಾರಿ ಇಲ್ಲ. ಅವ್ರು ಹೇಳಂತ ವಾಕ್ಯಗಳನ್ನು ಕೇಳಿ ಆ ವಾಕ್ಯದ ಪ್ರಕಾರ ನಡೀರಿ, ಅದು ದೇವ್ರಿಗೆ ಸೇರಿದ್ದು. ಆದ್ರೆ ಅವ್ರ ಪ್ರಕಾರ ನಡಿಬೇಡಿ. ಆ ಫರಿಸಾಯ ಈ ತರ ಮಾಡ್ತಾನೆ, ಆ ಶಾಸ್ತ್ರಿ ಈ ತರ ಹೇಳ್ತಾನೆ, ಅವ್ರಂಗ್ ಮಾಡ್ತಾರೆ, ವಾಕ್ಯ ಬೋಧನೆ ಮಾಡವ್ರೆ, ನಾನೇ ಮಾಡಿದ್ರೆ ಏನ್ ತಪ್ಪು? ಆತರ ಮಾಡಬೇಡಿ. ವಾಕ್ಯವನ್ನ ಕೈಗೊಂಡು ನಡೆಯಿರಿ. ಅವ್ನ್ ಮಾಡ್ತಾರ, ನೀನು ಮಾಡಿದ್ರೆ ಅವನು ಹಾಳಾಗ್ತಾನೆ, ನೀನು ಹಾಳಾಗ್ತೀಯ ಅಂತ ಯೇಸು ಕ್ರಿಸ್ತನು ನಮಗೆ ದೇವರ ವಾಕ್ಯದಲ್ಲಿ ಹೇಳೋದನ್ನ ನಾವು ಕಾಣ್ತೀವಿ. ಈ ದಿವಸಗಳಲ್ಲಿ ಎಷ್ಟೋ ಜನ ಆ ರೀತಿಯಾಗಿದ್ದಾರೆ, ಎಷ್ಟೋ ವರ್ಷ ವಿಶ್ವಾಸಿಗಳು, ಆದ್ರೆ ಯಾವುದೋ ಒಂದು ಕಾರ್ಯದಿಂದ ಮನೆ ತಿರುಗಿರೋದಿಲ್ಲ, ಅಥವಾ ಹಲವಾರು ಕಾರ್ಯಗಳಿಂದ ಮನೆ ತಿರುಗಿರೋದಿಲ್ಲ. ಅವರೇ ಬೇಕಾದ್ರೆ ಪ್ರಸಂಗ ಮಾಡ್ತಾ ಇರ್ತಾರೆ, ಆದ್ರೆ ಆ ಕಾರ್ಯದಿಂದ ಅವರೇ ಮನೆ ತಿರುಗಿರೋದಿಲ್ಲ. ಊರಿಗೆಲ್ಲಾರ್ಗು ಹೇಳ್ತಾ ಇರ್ತಾರೆ ಪ್ರಾರ್ಥನೆ ಮಾಡಿ ಅಂತ, ಇವರೇ ಪ್ರಾರ್ಥನೆ ಮಾಡೋದಿಲ್ಲ. ಊರಿಗೆಲ್ಲಾರ್ಗು ಹೇಳ್ತಾ ಇರ್ತಾರೆ ಬೈಬಲ್ ಓದಿ ಅಂತ, ಇವರೇ ಬೈಬಲ್ ಓದೋದಿಲ್ಲ. ಊರಿಗೆಲ್ಲಾರ್ಗು ಹೇಳ್ತಾ ಇರ್ತಾರೆ ಪರಿಶುದ್ಧರಾಗಿ ಬರಬೇಕು, ಒಳ್ಳೆಯವರಾಗಿ ಬರಬೇಕು, ಶುದ್ಧ ಮನಸ್ಸಿರಬೇಕು ಅಂತ, ಇವರಲ್ಲೇ ಪರಿಶುದ್ಧತೆ ಇರೋದಿಲ್ಲ, ರಹಸ್ಯವಾದ ಪಾಪಗಳಲ್ಲಿ ಬದುಕ್ತಾ ಇರ್ತಾರೆ. ಎಲ್ಲಾರ್ಗು ಬುದ್ಧಿ ಹೇಳ್ತಾ ಇರ್ತಾರೆ, ಇವರೇ ಬುದ್ಧಿ ಇಲ್ಲದವರಾಗಿ ನಡೀತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು? ಅವ್ರ ದೇವ್ರ ವಾಕ್ಯವನ್ನು ಕೇಳಲಿಲ್ವಾ? ಅವ್ರ ದೇವ್ರ ವಾಕ್ಯ ಗೊತ್ತಿಲ್ವಾ? ಕೇಳಿದ್ದಾರೆ, ದೇವ್ರ ವಾಕ್ಯ ಗೊತ್ತಿದೆ, ಹಲವಾರು ವರ್ಷಗಳಿಂದನೇ ಗೊತ್ತಿದೆ. ಇದುವರೆಗೂ ಅವರು ಅದನ್ನ ಕೈಗೊಂಡು ನಡೆಯುವಂತ ಪ್ರಯತ್ನ ಮಾಡಿಲ್ಲ. ಮನ ಒಡೆದವರಾಗಿ, ದೇವರೇ ನನ್ನಲ್ಲಿ ಕಂಡು ಬಂದ ಇನ್ನೊಂದು ಪಾಪಕ್ಕಾಗಿ ನನ್ನನ್ನು ಕ್ಷಮಿಸು, ನನ್ನ ಮನಸ್ಸು ನಾನಿನ್ನ ನಿಮಗೆ ಒಪ್ಪಿಸಿಕೊಟ್ಟು ನಾನು ಪರಿಶುದ್ಧನಾಗಿ ಜೀವಿಸ್ತೀನಿ ಸ್ವಾಮಿ, ನಿನ್ನ ವಾಕ್ಯವನ್ನ ಕೈಗೊಂಡು ಬದುಕ್ತೀನಿ ಸ್ವಾಮಿ ಅನ್ನಂತ ಮನ ಒಡೆಯುವಂತ ಅನುಭವ ಅವ್ರಿಗೆ ಬರಲಿಲ್ಲ. ಕಾರಣ ಸೈತನ್ ಅವರ ಹೃದಯದಿಂದ ವಾಕ್ಯಗಳನ್ನ ತೆಗೆದುಹಾಕ್ಬಿಟ್ಟಿದ್ದಾನೆ. ನಾನು ನೀವು ಯಾವ ತರ ಇದ್ದೀವಿ ಇವತ್ತು ಯೋಚನೆ ಮಾಡಬೇಕು. ಯಾವುದೋ ದೇವರಿಗೆ ಇಷ್ಟವಿಲ್ಲದಿರುವಂತ ನಮ್ಮಲ್ಲಿ ಕಂಡು ಬಂದಂತ ಒಂದು ಪೂರ್ವ ಪಾಪ, ಪೂರ್ವ ಕ್ರಿಯೆ, ಇವತ್ತುವರೆಗೂ ಸಹ ನಾವು ದೇವರು ನಂಬಿದ್ರು ಅದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಾ? ನಮ್ಮಲ್ಲಿ ಪಶ್ಚಾತ್ತಾಪ ಇಲ್ವಾ? ನಾವು ಅಯ್ಯೋ ಇದು ದೇವ್ರ ವಾಕ್ಯಕ್ಕೆ ವಿರುದ್ಧವಾದದ್ದಲ್ವಾ, ಈ ಪಾಪದಿಂದ ನಾನು ಮೊದಲು ಮನೆ ತಿರುಗಬೇಕು ಅನ್ನೋ ನಾವು ಯೋಚನೆ ಮಾಡ್ತಾ ಇಲ್ವಾ? ಅದು ಮಾಡ್ತಾ ಇಲ್ಲ ಅಂದ್ರೆ ನಾವು ರಸ್ತೆಯ ಮೇಲೆ ಬಿದ್ದಿರುವಂತ ಬೀಜಗಳಾಗಿ ಮಾರ್ಪಟ್ಟಿದೀವಿ ಅಂತ ಅರ್ಥ. ನಮ್ಮ ಹೃದಯ ನಾವು ಕಠಿಣಪಡಿಸ್ಕೊಂಡ್ಬಿಟ್ಟಿದ್ದೀವಿ. ನಾವು ಈ ಕಡೆ ದೇವ್ರನ್ನು ನಂಬ್ಕೊಂಡು ಬದುಕ್ತಾ ಇರ್ತೀವಿ, ಈ ಕಡೆ ನಾವು ಮಾಡೋದನ್ನು ಮಾಡ್ತಾ ಇರ್ತೀವಿ. ಸೈತನ್ ವಾಕ್ಯಗಳನ್ನ ಹೃದಯನ ತೆಗೆದಾಕ್ಬಿಟ್ಟಿದ್ದಾನೆ. ಬರುಡು ನೆಲವಾಗಿ, ಒಂಥರ ಬೆಂಡು ನೆಲವಾಗಿ ನಾವು ಬದುಕುವಂತವರಾಗಿ ಮಾರ್ಪಟ್ಬಿಟ್ಟಿದ್ವಿ. ಆದ್ರೆ ಆ ರೀತಿಯಾಗಿ ನಾವು ಇರಬಾರದು. ಈ ದಿವಸ ನಾವು ಯೋಚನೆ ಮಾಡಿ ನೋಡ್ಬೇಕು. ಒಂದು ವೇಳೆ ನಾನು ದೇವರ ವಾಕ್ಯವನ್ನು ಕೇಳಿ, ದೇವರ ವಾಕ್ಯವನ್ನು ಓದಿ, ಅದ್ರ ಪ್ರಕಾರ ಯಾವುದೋ ಒಂದು ವಿಷಯದಲ್ಲಿ ನಾನು ನಡೀತಾ ಇಲ್ಲ ಅಂತಂದ್ರೆ, ಮೊಟ್ಟ ಮೊದಲು ನಾವು ಮನ ಒಡೆದವರಾಗಿ ಪಶ್ಚಾತ್ತಾಪದಿಂದ, ಆ ಪಾಪದಿಂದ ಮನ ತಿರುಗಬೇಕಾಗಿರೋದು ಬಹಳ ಮುಖ್ಯ. ನಮ್ಮ ಹೃದಯಗಳನ್ನ ನಾವು ಕಠಿಣಪಡಿಸಿಕೊಂಡ್ರೆ ನಮ್ಮ ಅಂತ್ಯ ಘೋರವಾಗಿ ಮಾರ್ಪಟ್ಬಿಡುತ್ತೆ. ಆದರೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ಪಶ್ಚಾತ್ತಾಪದಿಂದ ದೇವ್ರಿಗೆ ಒಪ್ಪಿಸಿಕೊಟ್ಟು ನಾವು ಬಿಟ್ಟು ದೇವರಿಗೆ ನಮ್ಮನ್ನು ಅರ್ಪಿಸಿಕೊಂಡು ಜೀವಿಸಿದ್ರೆ ದೇವರ ಕೃಪೆ, ದಯೆ ನಮಗೆ ದೊರೆಯುತ್ತೆ. ಈ ದಿವಸ ನಾವು ಯಾವ ರೀತಿ ಇದ್ದೀವಿ ನಮ್ಮನ್ನು ಯೋಚಿಸಿಕೊಂಡು ನೋಡಬೇಕು. ಇಸ್ರಾಯೇಲ್ ಜನಗಳು ದೇವ ಜನಗಳಾಗಿ ಮಾರ್ಪಟ್ರು, ಆದ್ರೆ ದೇವರ ವಾಕ್ಯಕ್ಕೆ ಕಿವಿ ಕೊಡೋದಲ್ಲ.
ಅವರ ಪೂರ್ವ ಪಾಪಗಳಿಂದ ಅವ್ರ ಮನ ತಿರುಗಲಿಲ್ಲ. ಅವರ ಒಂದು ಕೆಟ್ಟ ಸ್ವಭಾವಗಳು, ನಡವಳಿಕೆಗಳು, ಕ್ರಿಯೆಗಳು ಇವುಗಳಿಂದ ಅವ್ರು ಹೊರಬರಲಿಲ್ಲ. ಕೊನೆಗೆ ಅದರಲ್ಲೇ ಅವ್ರು ನಾಶವಾಗಿ ಹೋಗೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಈ ದಿವಸ ನಾನು ನೀವು ದೇವ ಜನಗಳಾಗಿರಬಹುದು, ನಾವು ಸಭೆಗೆ ಹೋಗುವವರಾಗಿರ್ಬಹುದು, ಪ್ರಾರ್ಥನೆ ಮಾಡಬಹುದು, ದೇವರ ವಾಕ್ಯವನ್ನು ಓದೋರಾಗಿರ್ಬಹುದು. ಆದ್ರೆ ಎಲ್ಲಿವರೆಗೂ ದೇವರಿಗೆ ಇಷ್ಟಪಡದಿರುವಂತ ಯಾವುದೋ ಒಂದು ಕಾರ್ಯದಿಂದ, ಕ್ರಿಯೆಯಿಂದ ನಾವು ಮನ ತಿರುಗಿಲ್ವೋ ಅಲ್ಲಿವರೆಗೂ ನಮಗೆ ರಕ್ಷಣೆ ಅನ್ನೋದಿಲ್ಲ. ಒಂದು ದಿವಸ ನಾವು ಮನ ತಿರುಗದೆ ಹೋದರೆ ಅದು ನಮ್ಮನ್ನು ಅಳಿಸಿಬಿಡೋದು ನಿಶ್ಚಯ. ಬೆಂಕಿಯನ್ನ ನಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಎಷ್ಟು ತಿರುಗ ಸಾಧ್ಯ? ಕೆಂಡವನ್ನ ನಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಎಷ್ಟೋ ತಿರುಗ ಸಾಧ್ಯ? ಮೊದಲು ಕೆಂಡವನ್ನ ನಾವು ಆಚೆ ಹಾಕ್ಬೇಕು, ಬೆಂಕಿಯಿಂದ ಮೊದಲು ಓಡೋಗ್ಬೇಕು. ಆದ್ರೆ ಅದರಲ್ಲಿ ಇದ್ರೆ ಅದು ನಮಗೆ ಸುಟ್ಟು ಬಿಡುತ್ತೆ. ಅದೇ ರೀತಿ ಪಾಪ ಅನ್ನೋದು ನಮ್ಮಲ್ಲಿ ಕಂಡು ಬರುತ್ತೆ. ಯಾವುದೋ ದೇವರಿಗೆ ಇಷ್ಟವಿಲ್ಲದಂತ ಕ್ರಿಯೆ ನಮ್ಮಲ್ಲಿ ಇದೆ ಅಂತಂದ್ರೆ ಅದು ಬೆಂಕಿ ರೀತಿಯಲ್ಲಿ ನಾವು ಎಣಿಸ್ಬೇಕು. ಇದ್ರಲ್ಲಿ ನಾನು ಇದ್ರೆ ಇದು ನಾನು ಸುಟ್ಟು ಬಿಡುತ್ತೆ, ಮೊದಲು ನನ್ನಿಂದ ತೆಗೆದು ಹಾಕೊಬೇಕು ಅನ್ನೋಂಥ ಪ್ರಯತ್ನ ನಾವು ಮಾಡಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಉಪದೇಶವನ್ನು ಮಾಡ್ತಾರೆ. ಏನಂದ್ರೆ, ನಿನ್ನ ಬಲಗಣ್ಣು ನಿನ್ನನ್ನು ಪಾಪಕ್ಕೆ ಪ್ರೇರೇಪಿಸ್ತಾ ಇದ್ರೆ ನಿನ್ನ ಬಲಗನ್ನ ಕಿತ್ತು ಹಾಕು. ನಿನ್ನ ಕಣ್ಣುಳ್ಳವನಾಗಿ ನರಕಕ್ಕೆ ಹೋಗೋದಕ್ಕಿಂತ ಅದಿಲ್ಲದವನಾಗಿ ದೇವರಾಜ್ಯ ಸೇರೋದು ಒಳ್ಳೇದು. ನಿನ್ನ ಬಲಗೈ ನಿನ್ನನ್ನ ಪಾಪಕ್ಕೆ ಪ್ರೇರೇಪಿಸ್ತಾ ಇದ್ರೆ ಅದನ್ನು ಕತ್ತರಿಸಿ ಬಿಸಾಡು ಬಿಡು. ನೀನು ಎರಡು ಕೈಯುಳ್ಳವನಾಗಿ ನರಕಕ್ಕೆ ಹೋಗೋದಕ್ಕಿಂತ ಒಂದು ಕೈ ಇಲ್ಲದವನಾಗಿ ದೇವರಾಜ್ಯ ಸೇರೋದು ನನಗೆ ಮೇಲು ಅಂತ ಅವ್ರು ಹೇಳಿದ್ರು. ಆದ್ರೆ ವಾಸ್ತವವಾಗಿ ಅವ್ರು ನಾವು ಕಣ್ಣು ಕಿತ್ತಾಕಿ ಕೈ ಕಿತ್ತಾಕ್ಬೇಕು ಅಂತ ಅನ್ಬಿಟ್ಟು ಅವ್ರ ಆ ರೀತಿ ಅರ್ಥದಲ್ಲಿ ಹೇಳಲಿಲ್ಲ. ಅವ್ರು ಹೇಳಿದಕ್ಕೆ ಅರ್ಥ ಏನಂತಂದ್ರೆ, ಒಂದು ಕಣ್ಣನ್ನು ಕೈಯನ್ನು ಕತ್ತರಿಸ್ಕೊಳ್ಳೋದು ನಿನಗೆ ಎಷ್ಟು ಕಷ್ಟ ಆಗುತ್ತೆ, ತುಂಬಾ ಕಷ್ಟ. ಯಾರಾದ್ರೂ ಅದನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಅದು ಎಷ್ಟು ಕಷ್ಟ ಆಗುತ್ತೆ. ಅದೇ ರೀತಿ ಯಾವುದೋ ಒಂದು ಪಾಪ, ಒಂದು ಸುಳ್ಳು ಹೇಳೋದು, ಇಲ್ಲ ಅವ್ರು ಮೋಸ ಮಾಡೋದು, ಒಬ್ರು ಹೊಟ್ಟೆ ಕಿಚ್ಪಡೋದು, ಒಬ್ಬರನ್ನ ಆಡ್ಕೊಳ್ಳೋದು, ಇಲ್ಲ ಬೇರೆ ಯಾವುದೋ ಒಂದು ಕ್ರಿಯೆ ಆಗಿರ್ಬೋದು, ನೀನು ಅದರಿಂದ ಮನೆ ತಿರುಗೋದು, ಸಿಗರೇಟ್ ಸೇದೋದೇ ಆಗಿರ್ಬೋದು, ಗುಂಡಾಕೋದೇ ಆಗಿರ್ಬೋದು, ಏನೇ ಮಾಡೋದಾಗಿರ್ಬೋದು, ನೀನ್ ಅದರಿಂದ ಮನೆ ತಿರುಗೋದಕ್ಕೆ ನಿನ್ಗೆ ಅಷ್ಟು ಕಷ್ಟ ಆಗ್ಬೋದು. ಕಣ್ಣೇ ಕಿತ್ತಾಕೊಂಡ್ರೆ ಹೆಂಗಾಗುತ್ತೆ, ಕೈಯೇ ಕತ್ತರಿಸ್ಕೊಂಡ್ರೆ ಹೆಂಗಾಗುತ್ತೆ. ಅದೇ ತರ ಆ ಒಂದು ಯಾವುದೋ ಒಂದು ಕಾರ್ಯ, ಆ ಒಂದು ಚಟ, ಆ ಒಂದು ಕ್ರಿಯೆ ನನ್ನ ಹತ್ರ ಇಲ್ದಿರ ನಾನು ಬದುಕಕ್ ಆಗಲ್ಲ, ನನ್ಗೆ ಅಷ್ಟು ಕಷ್ಟ ಆಗುತ್ತೆ ನನ್ನ ಹತ್ರ ಅನ್ನಿಸ್ಬೋದು. ಆದ್ರೂ ಅದನ್ನ ಮಾಡ್ಲೇಬೇಕು. ಕಾರಣ ಅದು ನಿನ್ನಲ್ಲೇ ಇದ್ದುಕೊಂಡು ನೀನ್ ನಾಳೆ ಸತ್ತು ನರಕಕ್ಕೆ ಹೋಗೋದಕ್ಕಿಂತ ನೀನ್ ಅದನ್ನ ಸಾಯಿಸಿ ಪರಲೋಕ ರಾಜ್ಯಕ್ಕೆ ಬರೋದು ನನಗೆ ಒಳ್ಳೇದು ಅಂತ ಯೇಸು ಕ್ರಿಸ್ತನು ಆ ಒಂದು ಅರ್ಥದಲ್ಲಿ ಆ ಮಾತುಗಳನ್ನ ಹೇಳೋದನ್ನ ನಾವು ಕಾಣ್ತೇವೆ. ಈ ದಿವಸ ನನ್ನನ್ನ ನಿಮ್ಮನ್ನ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ಫಲವತ್ತಾದ ಒಂದು ಫಲವಾಗಿ ಬದುಕ್ತಾ ಇದ್ದೀವಿ, ದೇವರಿಗೆ ಒಳ್ಳೆ ಫಲ ಕೊಡುವಂತವರಾಗಿ ಬದುಕ್ತಾ ಇದ್ದೀವಿ ಅಂತ ಅನ್ಕೊಂಡು ನಮ್ಮನ್ನ ನಾವೇ ಮೋಸಗೊಳಿಸಿಕೊಳ್ಳಬಾರದು. ಅನೇಕರ ಆ ರೀತಿ ಬದುಕ್ತಾ ಇರ್ತಾರೆ. ನಾನು ಒಳ್ಳೆ ಹೊಲದಲ್ಲಿ ಇದ್ದೇನೆ, ಒಳ್ಳೆ ಫಲ ನಾನು ಕೊಡ್ತಾ ಇದ್ದೀನಿ ಅಂತ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ ಒಂದು ದಿವಸ ಅವ್ರಿಗೆ ಅರ್ಥ ಆಗುತ್ತೆ, ಅಯ್ಯೋ ನಾನು ಮೋಸ ಹೋದೆ, ನಾನು ಹೊಲದಲ್ಲಿ ಬಿದ್ದು ಒಳ್ಳೆ ಫಲ ಕೊಡುವಂತ ಒಂದು ಬೀಜವಾಗಿ ನಾನು ಇಲ್ಲ, ಸೈತಾನನು ತಿಂದು ಹಾಕಿರುವಂತ ಬೀಜವಾಗಿ ನಾನು ಬದುಕ್ತಾ ಇದ್ದೇನೆ. ದೇವರ ವಾಕ್ಯಕ್ಕೆ ನಾನು ಕಿವಿಗೊಡಲಿಲ್ಲ, ದೇವರ ವಾಕ್ಯವನ್ನ ನಾನು ಪೂರ್ಣವಾಗಿ ಅನುಸರಿಸಿ ನಡೆಯಲಿಲ್ಲ, ನಿಜವಾಗಲೂ ನಾನು ಮನಪೂರ್ವಕವಾಗಿ ಮನ ತಿರುಗಲಿಲ್ಲ, ಅಯ್ಯೋ ದೇವರೇ ನಾನು ಪಾಪವನ್ನು ಮಾಡಿದೆ ಅಂತ ಗೋಳಿಡ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಅಂತ್ಯದಲ್ಲಿ ಕಡೆಯಲ್ಲಿ ಏನ್ ಸಂಭವಿಸುತ್ತೆ ಅಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಹೇಳಿದ್ರು. ಆ ದಿವಸದಲ್ಲಿ ಎಷ್ಟೋ ಜನಗಳು ನನ್ನ ಬಳಿಯಲ್ಲಿ ಬರ್ತಾರೆ, ಬಂದ್ಬಿಟ್ಟು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನಲ್ಲಿ ಉಪದೇಶ ಮಾಡಿದ್ವಲ್ಲ, ನಿನ್ನ ಹೆಸರಿನಲ್ಲಿ ನಾವು ದೆವ್ವಗಳು ಬಿಡಿಸಿದ್ವಲ್ಲ, ನಿನ್ನ ಹೆಸರಿನಲ್ಲಿ ಮಹತ್ ಕಾರ್ಯಗಳು ಮಾಡಿದ್ವಲ್ಲ, ನೀನ್ ನೋಡಿದ್ರೆ ನಾವ್ ಯಾರೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದೀಯಾ, ನಮ್ಮನ್ನು ಒಳಗಡೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೀಯಾ, ಸ್ವಾಮಿ ಏನು ಈ ರೀತಿ ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ಆದ್ರೆ ಆವತ್ತು ನಾನು ಹೇಳ್ತೇನೆ, ಧರ್ಮವನ್ನು ಮೀರಿ ನಡೆಯುವವರೇ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಿಮ್ಮ ಗುರುತೇ ನನಗಿಲ್ಲ, ತೊಲಗಿ ಹೋಗಿರಿ ಅಂತ ಅವ್ರನ್ನ ತೊಲಗಿಸ್ಬಿಡ್ತೀನಿ. ಎಲ್ಲೂ ತೊಲಗಿ ಹೋಗ್ತಾರೆ? ನರಕಕ್ಕೆ ತೊಲಗಿ ಹೋಗ್ತಾರೆ. ಕಾರಣ ಏನು ಅದು ಸಂಭವಿಸೋದಕ್ಕೆ? ಕಾರಣ ಅವ್ರಿಗೆ ವಾಕ್ಯ ಗೊತ್ತಿರ್ಲಿಲ್ವಾ? ಅವರೇ ಉಪದೇಶ ಮಾಡೋರು, ಅವರೇ ಪ್ರಾರ್ಥನೆ ಮಾಡಿ ಇನ್ನೊಬ್ಬರಿಗೆ ಬಿಡುಗಡೆ ಉಂಟು ಮಾಡುವಂತವ್ರು. ಅವ್ರಿಗೆ ವಾಕ್ಯ ಗೊತ್ತಿಲ್ವಾ? ಗೊತ್ತು. ಆದ್ರೆ ಏನಾಯ್ತು, ಆ ವಾಕ್ಯದಂತೆ ಅವ್ರ ಮನೆ ತಿರುಗಲಿಲ್ಲ. ಆ ವಾಕ್ಯವನ್ನ ಅನುಸರಿಸಿ ಕೈಗೊಂಡು ಬದುಕೋದಕ್ಕೆ ಅವ್ರನ್ನ ಒಪ್ಪಿಸ್ಕೊಡ್ಲಿಲ್ಲ. ವಾಕ್ಯವನ್ನ ಸುಮ್ಮನೆ ಜೊತೆ ಇಟ್ಕೊಂಡಿದ್ರು, ವಾಕ್ಯವನ್ನು ಪ್ರಸಂಗ ಮಾಡ್ತಾ ಇದ್ರು, ಹೃದಯದಲ್ಲಿ ಅದು ಬೇರೂರಲಿಲ್ಲ. ಮನುಷ್ಯ ಬಾಯಿಂದ ವಾಕ್ಯವನ್ನು ಮಾತನಾಡಿ ಬಿಟ್ಟರೆ ಅವನು ಪರಿಶುದ್ಧನಾಗಿ ಬಿಡೋದಿಲ್ಲ. ನಾಲಿಗೆಯಿಂದ ವಾಕ್ಯವನ್ನು ಮಾತನಾಡಿ ಬಿಟ್ಟಿದ್ದಕ್ಕೆ ಅವನು ನೀತಿವಂತನಾಗಿ ಬಿಡೋದಿಲ್ಲ. ಅವನ ಹೃದಯದಲ್ಲಿ ಆಳವಾಗಿ ಅದು ಬೇರೂರಿರಬೇಕು. ಹೃದಯದಿಂದ ಅದು ಅವನು ಫಲ ಕೊಡಬೇಕು. ಹೃದಯದಲ್ಲಿ ಅವನು ಅದನ್ನು ಅನುಸರಿಸುವಂತವನಾಗಿರಬೇಕು. ಮನುಷ್ಯರು ಕಣ್ಮುಂದೆ ಕಾಣಿಸ್ಬೋದು, ಕಣ್ಮುಂದೆ ಇಲ್ಲ ಅಂದ್ರೆ ಯಾರಿಗೂ ಕಾಣಿಸೋದಿಲ್ಲ.
ಆದ್ರೆ ನಾನು ಮನುಷ್ಯರು ಇದ್ದಾರೋ ಇಲ್ವೋ ಅನ್ನೋದನ್ನ ನೋಡ್ಕೊಂಡು ನಾನೇನೋ ಒಂದು ಕಾರ್ಯ ಮಾಡೋನಲ್ಲ. ದೇವರು ಎಲ್ಲಾ ಸಮಯಗಳಲ್ಲಿ ನನ್ನನ್ನು ನೋಡ್ತಾ ಇದ್ದಾರೆ ಅಂತ ಹೃದಯದಲ್ಲಿ ನಾನು ದೇವರಿಗೆ ಭಯಪಟ್ಟು ಎಲ್ಲಾ ಸಮಯಗಳಲ್ಲಿ ಒಳ್ಳೆಯವರಾಗಿ ಪರಿಶುದ್ಧರಾಗಿ ಬದುಕೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆದ್ರೆ ಆ ದಿವಸದಲ್ಲಿ ಆ ರೀತಿ ಕೈಬಿಡಲ್ಪಟ್ಟು ನರಕಕ್ಕೆ ತೊಲಗಿ ಹೋದಂತವ್ರು ಆ ರೀತಿ ಯಾರು ಕಾರಣ ಏನು? ಅವ್ರಿಗೆ ಎಲ್ಲಾ ವಾಕ್ಯ ಗೊತ್ತಿತ್ತು, ಆದ್ರೂ ಸಹ ಅವರು ದೇವರ ವಾಕ್ಯ ಅವರ ಹೃದಯದಲ್ಲಿ ನೆಲೆ ಉರುವುದಕ್ಕೂ ಹೃದಯದಲ್ಲಿ ಫಲ ಕೊಡುವುದಕ್ಕೂ ಅವರದನ್ನ ಕೈಗೂಡು ನಡೆಯುವುದಕ್ಕೂ ಒಪ್ಪಿಸಿಕೊಡಲಿಲ್ಲ. ಮನುಷ್ಯರ ಮುಂದೆ ಪರಿಶುದ್ಧರಾಗಿ ನೀತಿವಂತರಾಗಿ ಅವರು ನಟನೆ ಮಾಡಿ ಬದುಕಿರ್ತಾರೆ. ಅಂತರಿಂದ್ರಿಯದಲ್ಲಿ ದೇವರ ಮುಂದೆ ದೇವರಿಗೆ ಭಯಪಟ್ಟು ಪರಿಶುದ್ಧರಾಗಿ ಬದುಕಬೇಕು ಅನ್ನೋ ಪ್ರಯತ್ನ ಮಾಡಿರುವುದಿಲ್ಲ. ಮುಖವಾಡವನ್ನು ಧರಿಸಿ ಸುಣ್ಣ ಬಳೆದಂತ ಸಮಾಧಿಗಳ ಹಾಗೆ ಬದುಕಿರ್ತಾರೆ. ಸುಣ್ಣ ಬಳೆದಂತ ಸಮಾಧಿಗಳು ಮೇಲ್ಗಡೆ ನೋಡೋದಕ್ಕೆ ಚಂದ, ಒಳಗಡೆ ಅದನ್ನ ನಾರ್ತಾ ಇರುತ್ತೆ. ಆ ರೀತಿಯಾಗಿ ಅವ್ರು ಬದುಕಿರ್ತಾರೆ. ಅದರಿಂದನೇ ಅವರು ದೇವರು ನೀವು ಯಾರನ್ನು ಗೊತ್ತೇ ಇಲ್ಲ ತೊಲಗಿ ಹೋಗಿರಿ ಅಂತ ಅವ್ರನ್ನ ತೊಲಗಿಸ್ಬಿಡ್ತಾರೆ. ಆಗ ಇವರೆಲ್ಲ ಯಾರು? ಬೀದಿಯಲ್ಲಿ ಬಿದ್ದಂತ ಬೀಜ ಬಿದ್ದಂತ ಆ ಒಂದು ಕಾರ್ಯಕ್ಕೆ ಸಮಾನವಾಗಿರುವಂತವ್ರು. ಅಂದ್ರೆ ವಾಕ್ಯನ ಕೇಳಿದ್ರು, ಅವ್ರು ಬದುಕಿರೋವರೆಗೂ ಅದನ್ನ ಅವ್ರು ಅನುಸರಿಸಲಿಲ್ಲ. 20 ವರ್ಷ 30 ವರ್ಷ 40 ವರ್ಷ ವಿಶ್ವಾಸಿಯಾಗಿನೇ ಅವ್ರು ಬದುಕಿದ್ರು, ಸಾಯವರೆಗೂ ವಿಶ್ವಾಸಿಯಾಗಿನೇ ಬದುಕಿದ್ರು. ಆದ್ರೆ ಯಾವತ್ತೂ ಅವ್ರ ಪಾಪದಿಂದ ಅವ್ರ ಮನ ತಿರುಗಲಿಲ್ಲ. ಉಪದೇಶಗಳು ಕೇಳ್ತಾನೆ ಇದ್ರು. ಪಾಸ್ಟರ್ ಮುಂದೆಗಡೆ ನೋಡೋದಕ್ಕೆ ತುಂಬಾ ಒಳ್ಳೆಯವರು ನೀತಿವಂತರು ಅನ್ನುವಂತ ನಟನೆ, ಬೇರೆ ವಿಶ್ವಾಸಗಳ ಮುಂದೆ ನೋಡೋದಕ್ಕೆ ಒಳ್ಳೆಯವರು ಪರಿಶುದ್ಧರು ನೀತಿವಂತರು ಅನ್ನುವಂತ ನಟನೆ. ಆದ್ರೆ ಹೃದಯದಲ್ಲಿಯೋ ದೇವರಿಗೆ ಅವರು ದೂರವಾದವರು. ಬರೀ ಬಾಯಿಂದ ದೇವರಿಗೆ ಅವ್ರ ಪ್ರೀತಿಯನ್ನು ತೋರಿಸಿದ್ರು, ಆದ್ರೆ ಮನಸ್ಸು ದೇವರಿಂದ ಅವ್ರು ದೂರವಾಗಿತ್ತು. ಆ ರೀತಿಯಾಗಿ ಬದುಕಿದ್ರಿಂದ ಅವರ ಅಂತ್ಯಸ್ಥಿತಿ ಘೋರವಾಗಿ ಮಾರ್ಪಡಿತು. ಕಾರಣ ಅವರ ವಾಕ್ಯ ಅವರಲ್ಲಿ ನೆಲೆಗೊಳ್ಳೋದಕ್ಕೆ ಅವ್ರ ಅವಕಾಶ ಮಾಡಿಕೊಡ್ಲಿಲ್ಲ. ಕೇಳಿದ್ರು, ಅದನ್ನ ನಿರ್ಲಕ್ಷ್ಯ ಮಾಡಿದ್ರು. ಸೈತನ್ ಅದನ್ನ ತೆಗೆದುಬಿಟ್ಟ. ಪಶ್ಚಾತ್ತಾಪದಿಂದ ಆ ವಾಕ್ಯವನ್ನು ಅಂಗೀಕರಿಸಿ ಅದನ್ನ ಕೈಗೊಂಡು ನಡೆಯುವಂತ ಒಂದು ಮನಸ್ಥಿತಿನ ಸೈತನ್ ತೆಗೆದುಬಿಟ್ಟ. ಅವ್ರ ಹೃದಯವನ್ನು ಅವ್ರು ಕಠಿಣಪಡಿಸ್ಕೊಂಡು ಕೇಳ್ತಾನೆ ಇದ್ರು, ಬೇರೆಯವ್ರಿಗೆ ಹೇಳ್ತಾನೆ ಇದ್ರು, ಯಾವತ್ತೂ ಅದನ್ನ ಅನುಸರಿಸಿ ನಡೀಲಿಲ್ಲ. ಕಡೆಗೆ ಅವರ ನಾಶನವನ್ನು ಹೊಂದಬೇಕಾಗಿರೋ ಸ್ಥಿತಿ ಅವ್ರಿಗೆ ಎದುರಾಗ್ಬಿಡುತ್ತೆ. ಇವತ್ತು ನಾನು ನೀವು ಯಾವ ರೀತಿ ಇದ್ದೇವೆ ನಮ್ಮನ್ನ ನಾವು ಯೋಚನೆ ಮಾಡಿ ನೋಡಬೇಕು. ಮುಂದಕ್ಕೊಂದ್ ದಿವಸ ಬಿಡ್ತೀನಿ ಅಂತ ನಾವು ಅನ್ಕೊಳ್ಬಾರ್ದು. ಬಿಟ್ರೆ ಇವತ್ತೇ ಬಿಡಬೇಕು. ನಾನು ಯಾವ್ದೋ ಒಂದು ಕಾರ್ಯದಿಂದ ಮನೆ ತಿರುಗ್ಬೇಕಂತಂದ್ರೆ ಇವತ್ ಮನೆ ತಿರುಗಿದ್ರೆ ನಾನು ಬದುಕೋದು. ನಾಳೆ ಮನೆ ತಿರುಗ್ತೀನಿ ಅಂತಂದ್ರೆ ಆ ನಾಳೆ ನನಗ್ ಬರೋದಿಲ್ಲ. ಕೊನೆಗೆ ನರಕಕ್ಕೆ ಹೋಗಿದ್ಮೇಲೆ ನರಕದಲ್ಲಿ ಗೋಳಿಡ್ಬೇಕಾಗುತ್ತೆ. ಅಯ್ಯೋ ನನ್ ಮನೆ ತಿರುಗಲಿಲ್ವಲ್ಲ, ಅಯ್ಯೋ ದೇವರ ಎಚ್ಚರಿಕೆ ವಾಕ್ಯಗೆ ನನ್ ಗಮನ ಕೊಡ್ಲಿಲ್ವಲ್ಲ, ಅಯ್ಯೋ ನನಗೆ ಇನ್ನೊಂದು ಅವಕಾಶ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನರಕದಲ್ಲಿ ಹೋಗಿ ಗೋಳಿಡ್ಬೇಕಾಗತ್ತೆ. ಅದೇ ಭೂಲೋಕದಲ್ಲಿ ಬದುಕಿರೋವರೆಗೂ ನಾಳೆ ನಾನು ಮನೆ ತಿರುಗ್ತೀನಿ ಅಂತ ಅನ್ಕೊಂಡ್ರೆ ಆ ನಾಳೆ ಯಾವತ್ತೂ ಬರೋದಿಲ್ಲ. ಮನೆ ತಿರುಗಿದ್ರೆ ಇವತ್ತು ಮಾತ್ರನೇ, ಬಿಟ್ರೆ ಇವತ್ತು ಮಾತ್ರನೇ. ಅದರಿಂದ ನಾವು ದೇವರನ್ನ ಹಿಂಬಾಲಿಸ್ತೀವಿ ಅಂತಂದ್ರೆ ದೃಢವಾದ ನಿರ್ಧಾರದಿಂದ ನಾವು ದೇವರನ್ನ ಹಿಂಬಾಲಿಸೋದಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು. ಅನೇಕರು ಏನ್ ಹೇಳ್ತಾ ಇರ್ತಾರೆ ಅಂದ್ರೆ ದೇವರೇ ಬಿಡಿಸ್ತಾರೆ, ದೇವ್ರು ನನ್ನ ಬಿಡಿಸ್ಲಿ, ದೇವ್ರು ನನಗೆ ಸಹಾಯ ಮಾಡ್ಲಿ ಅಂತ ಹೇಳ್ತಾ ಇರ್ತಾರೆ. ಪಾಪ ಮಾಡೋದು ಇವ್ರು, ಬಿಡಿಸ್ಬೇಕಾರೋದು ದೇವ್ರು. ಹಾಗಂತಂದ್ರೆ ದೇವ್ರು ಬಿಡಿಸಲ್ಲ ಅಂತಲ್ಲ. ನಾವು ಬಿಡುಗಡೆ ಹೊಂದಬೇಕನ್ನಂತ ಮನಸ್ಸು ನಮ್ಗಿರ್ಬೇಕು. ನಾನು ಈ ಪಾಪದಿಂದ ಹೊರ ಬರಲೇಬೇಕು ಅನ್ನೋಂತ ಒಂದು ಹಂಬಲ ನನಗೆ ಇಲ್ದಿರ ನಾವು ಚೆನ್ನಾಗಿ ಕುಡಿದು ಸಂತೋಷವಾಗಿದ್ದು ಸ್ವಾಮಿ ಬಿಡಿಸ್ಲಿ ಅಂತ ಅನ್ಕೊಂಡಿದ್ರೆ ದೇವ್ರು ಯಾವುದೇ ಬಿಡಿಸಲ್ಲ. ದೇವರೇ ಇದರಿಂದ ನನ್ ಬಿಡಿಸಪ್ಪ, ಇಂಥವನ್ ಪಾಪ ನನಗ್ ಬೇಡ, ಅಯ್ಯೋ ಇದು ನನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ, ದೇವರೇ ನನ್ನ ಬಿಡಿಸು ಅಂತ ಗೋಳಿಡುವಂತವರಾಗಿರ್ಬೇಕು. ಆಗ ದೇವ್ರು ಸಹಾಯ ಮಾಡ್ತಾರೆ. ದಾವಿದ ಬತ್ಷೆಬೆಲ್ ಹೋಗಿ ಪಾಪ ಮಾಡಿದ ನಂತರ ದಾವಿದ ಏನ್ ಮಾಡ್ತಾನೆ? ಎಷ್ಟೋ ಕಾಲ ಅದನ್ನ ಮುಚ್ಚಿ ಇಡ್ತಾನೆ. ಕೊನೆಗೊಂದ್ ದಿವಸ ದೇವರು ನಾತಾನ್ನ ಕಳಿಸಿ ಆ ಸತ್ಯವನ್ನ ಹೇಳ್ತಾರೆ. ಅದಾದ್ಮೇಲಿಂದ ತಾನು ಗೋಳಿಟ್ಟು ದೇವರ ಮುಂದೆ ತನ್ನನ್ನು ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಆಗ ತಾನು ಬರೆದಿದ್ದ ಕೀರ್ತನೆ 51ನೇ ಕೀರ್ತನೆ ಪುಸ್ತಕದಲ್ಲಿ 51ನೇ ಅಧ್ಯಾಯ ಇದೆ. ಅಲ್ಲಿ ಪಾಪ ಅರಿಕೆ ಕೀರ್ತನೆಯಾಗಿ ನಾವು ಓದ್ತೇವೆ. ಆ ಪಾಪ ಅರಿಕೆ ಯಾರ್ದು? ಆ ಪಶ್ಚಾತ್ತಾಪ ಯಾರ್ದು? ದಾವೀದನದು. ನಾವು ಪಾಪ ಮಾಡಿದ್ರೆ ನಾವು ಪಶ್ಚಾತ್ತಾಪ ಪಡಬೇಕು. ನಾವು ಪಾಪ ಮಾಡಿ ದಾವೀದನ ಪಶ್ಚಾತ್ತಾಪ ಓದ್ಬಿಟ್ಟು ನಾವು ಸುಮ್ಮನೆ ಇದ್ರೆ ಪ್ರಯೋಜನ ಇಲ್ಲ. ದಾವಿದ ತನ್ನ ಹೃದಯದಿಂದ ಪಶ್ಚಾತ್ತಾಪ ಪಟ್ಟು ಆ ಕೀರ್ತನೆ ಬರದ. ನಾವ್ ಏನ್ ಮಾಡ್ತೀವಿ? ಅವತ್ತು ಪಾಪ ಮಾಡ್ಬಿಟ್ಟು ಆ ಕೀರ್ತನೆ ಓದ್ಬಿಟ್ಟು ಸುಮ್ಮನಾಗ್ಬಿಡ್ತೀವಿ. ಅದೆಲ್ಲ ಹೊಸ ಕೀರ್ತನೆ ನಮ್ಮಲ್ಲಿ ಬರಬೇಕು. ದೇವರೇ ನಾನು ಪಾಪಿ, ನನ್ನ ಕ್ಷಮಿಸು, ನನ್ನ ಪಾಪಗಳು ಹೋಗ ಹಾಗೆ ನಾನು ಏನ್ ಮಾಡ್ಲಿ? ದೇವರೇ ನೀನೇ ನನ್ನ ಪಾಪ ಪರಿಹಾರಕ, ನನ್ನ ಬಿಡಿಸು ಸ್ವಾಮಿ ಅಂದ್ರೆ ನಾವು ಗೋಳಿಡ್ಬೇಕು ಹೃದಯದ ಒಡೆದವರಾಗಿ.
ಇಬ್ಬರು ದೇವಾಲಯಕ್ಕೆ ಹೋಗ್ತಾರೆ ಪ್ರಾರ್ಥನೆ ಮಾಡೋದಕ್ಕೆ. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನ್ ಏನ್ ಮಾಡ್ತಾನೆ, ದೇವರೇ ನಾನು ನೀತಿವಂತನು, ಪರಿಶುದ್ಧನು, ನಾನು ವಾಕ್ಯ ಓದ್ತೀನಿ, ಉಪವಾಸ ಮಾಡ್ತೀನಿ, ನಾನು ಕಾಣಿಕೆ ಕೊಡ್ತೀನಿ, ನಾನು ಒಳ್ಳೆಯವನು ಅಂತ ಅನ್ಕೊಂಡು ಪ್ರಾರ್ಥನೆ ಮಾಡಿ ಹೋದ. ಇನ್ನೊಬ್ಬ ಸುಂಕದವನು, ಆ ಸುಂಕದವನು ದೇವರ ಆಲಯ ಮುಂದೆ ಬಂದು ಕಣ್ಣೆತ್ತಿ ಆಕಾಶದ ಕಡೆಗೆ ನೋಡೋದಕ್ಕೆ ಅವನಿಗೆ ಮನಸ್ಸಿಲ್ಲ. ಅವನ ಎದೆ ಒಡ್ಕೊಂಡು, ದೇವರೇ ನಾನು ಪಾಪಿ, ನಿನ್ ಮುಖ ನೋಡೋದಕ್ಕೂ ನನಗೆ ಯೋಗ್ಯತೆ ಇಲ್ಲ, ದೇವರೇ ನನ್ನ ಪಾಪಗಳು ಕ್ಷಮಿಸು, ನಾನು ಒಳ್ಳೆಯವನಾಗಿ ಬರ್ಕೋದಕ್ಕೆ ನಂಗೊಂದು ಅವಕಾಶ ಕೊಡು ಅಂತ ಹೇಳಿ ಅವ್ನು ತಗ್ಗಿಸ್ಕೊಂಡು ಹೊರಟು ಹೋದ. ಫರಿಸಾಯನು ಅವನ ಪಾಪದಲ್ಲೇ ಇರೋವರೆಗೂ ಬದುಕಿರ್ತಾನೆ, ಮನ ತಿರುಗಿರೋದಿಲ್ಲ. ಆದ್ರೆ ಸುಂಕದವನು ಪಾಪದಲ್ಲಿ ಬದುಕ್ದ, ಆದ್ರೆ ನಿಜವಾಗ್ಲೂ ಮನ ತಿರುಗಿ ದೇವರ ಹತ್ರ ಕೇಳ್ದ, ದೇವರೇ ನನ್ನ ಬದಲಾಯಿಸು, ನನ್ ಸಹಾಯ ಮಾಡು. ಅವನು ದೇವರನ್ನ ಸಹಾಯ ಪಡೆದು ಒಂದು ವೇಳೆ ಒಳ್ಳೆಯವನಾಗಿ ಬದುಕಿ ಅವನು ಓಟವನ್ನು ಮುಗಿಸಿರ್ತಾನೆ. ಆಗ ಒಳ್ಳೆಯವರಾಗ್ಬೇಕು, ಪರಿಶುದ್ಧರಾಗಿ ಬದುಕಬೇಕು, ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳಬೇಕು, ದೇವ್ರ ಇಷ್ಟದ ಪ್ರಕಾರನೇ ಬದುಕಬೇಕು ಅನ್ನೋ ಹಂಬಲ ನಮ್ಮಲ್ಲಿ ಹುಟ್ಟಬೇಕು. ಪಾಪ ಒಂದು ವೇಳೆ ನಮ್ಮಲ್ಲಿ ಕಂಡು ಬಂದ್ರೆ ಅದು ನಮ್ಮನ್ನ ವ್ಯಥೆಪಡಿಸ್ಬೇಕು, ನಮ್ಮನ್ನ ಗೋಳಿಡ ಹಾಗೆ ಮಾಡ್ಬೇಕು. ಅಯ್ಯೋ ಇಂತ ಒಂದು ಕಾರಣ ನಲ್ಲಿ ಬಂತಲ್ಲ, ಬರಬಾರ್ದಾಗಿತ್ತು, ದೇವರೇ ನಾನು ರೀತಿ ಮಾಡ್ಬಿಟ್ಟೆ, ಕ್ಷಮಿಸು ಅಂತ ನಮ್ಮಲ್ಲಿ ಪಶ್ಚಾತ್ತಾಪ ಉಂಟಾಗಬೇಕು. ಅಂತವ್ರನ್ನ ಬಿಡುಗಡೆ ಆಗೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ನೆ ಹಾಯಾಗಿದ್ಬಿಟ್ಟು ದೇವ್ರು ನಂಗೆ ಸಹಾಯ ಮಾಡ್ಲಿ, ದೇವ್ರು ನಾನು ಬಿಡಿಸ್ಲಿ ಅಂತ ನಮ್ಮ ಪಾಡು ನಾವು ಬದುಕ್ತಾ ಇದ್ರೆ ನಮ್ಮ ಪಾಪದಲ್ಲೇ ಸಾಯ್ತೇವಿ, ಅದರಿಂದ ಯಾವತ್ತೂ ಆಚೆ ಬರೋದಿಲ್ಲ. ಆದ್ರೆ ನಾನು ನೀವು ಆ ರೀತಿ ಆಗ್ಬಾರ್ದು. ನಮ್ಮನ್ನ ನಾವು ಪರಿಶೀಲನೆ ಮಾಡಿಕೊಂಡು ನಮ್ಮಲ್ಲಿ ಎಲ್ಲಾ ವಿಧವಾದ ಪೂರ್ವ ಪಾಪ ಸ್ವಭಾವ ನಡವಳಿಕೆ ಕ್ರಿಯೆಗಳಿಂದ ನಾವು ಇವತ್ತು ಮನ ತಿರುಗಿದೀವ. ನಾನು ಎಷ್ಟೋ ವರ್ಷಕ್ಕೆ ಮುಂಚೆ ದೇವ್ರು ನಂಬಿರ್ಬೋದು, ಆವತ್ತಿಂದ ಇವತ್ತವರೆಗೂ ಒಂದು ವೇಳೆ ಯಾವುದೋ ಒಂದು ದೇವ್ರಿಗೆ ಇಲ್ಲದ ಕಾರಣ ಇವತ್ತಿವರೆಗೂ ಮುಂದುವರ್ಸ್ಕೊಂತ ಬರ್ತಾ ಇರ್ಬೋದು. ಆದ್ರೆ ಕಾಲ ಇದೇ ರೀತಿ ಇರೋದಿಲ್ಲ. ಒಂದ್ ದಿವಸ ಮರಣ ನಿಶ್ಚಯ. ಆ ಮರಣ ಅನ್ನೋ ದಿವಸ ಬಂದು ನಮ್ಮನ್ನ ಬಾಗಿಲು ತಟ್ಟೋದಕ್ಕಿಂತ ಮುಂಚೆ ನಾವು ಮನ ತಿರುಗಿದ್ರೆ ನಮಗೆ ದೇವರ ಆಚೆಯ. ಅದ್ ಯಾವ್ದು ಬರುತ್ತೆ ಹೇಳೋದಕ್ಕಾಗೋದಿಲ್ಲ. ಇವತ್ತೇ ಅದು ಕೊನೆ ದಿವಸ ಆಗ್ಬೋದು, ನಾಳೆನೇ ಕೊನೆ ದಿವಸ ಆಗ್ಬೋದು. ಅದರಿಂದ ಇವತ್ತೇ ನಾವು ದೇವರಿಗೆ ಭಯಪಟ್ಟು ಆ ಪಾಪದಿಂದ ಮನ ತಿರುಗಿದ್ರೆ ನಮಗೆ ದೇವರ ಕೃಪೆ ದೊರೆಯುತ್ತೆ, ನಾವು ದೇವರ ರಾಜ್ಯವನ್ನು ಸೇರೋದಕ್ಕೆ ಅವಕಾಶ ಆಗತ್ತೆ. ಆದ್ರೆ ಆ ಕಾರ್ಯವನ್ನು ನಾವು ಮಾಡಿಲ್ಲ ಅಂತಂತಂದ್ರೆ ನಾಶನಕ್ಕೆ ಒಳಗಬೇಕಾಗಿರೋಂತ ಪರಿಸ್ಥಿತಿ ನಮಗೆ ಬರುತ್ತೆ. ನಾನು ನೀವು ಬೀದಿಯಲ್ಲಿ ಬಿದ್ದಂತ ಬೀಜವಾಗಿ ಮಾರ್ಪಡಬೇಕಂತ ದೇವ್ರಿಗೆ ಇಷ್ಟ ಇಲ್ಲ. ನಾವು ಹೊಲದಲ್ಲಿ ಬಿದ್ದು ಒಳ್ಳೆ ಫಲ ಕೊಡುವಂತೆ ಬೀಜವಾಗಿ ಮಾರ್ಪಡಬೇಕಂತ ದೇವರಿಗೆ ಇಷ್ಟ. ಆದ್ರೆ ನಾವು ಎಲ್ಲಿವರೆಗೂ ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಅನುಸರಿಸದೆ ನಮ್ಮ ಹೃದಯಗಳನ್ನು ಕಠಿಣಪಡಿಸ್ಕೊಂಡೇ ಬದುಕ್ತಾ ಇರ್ತೀವೋ ಅಲ್ಲಿವರೆಗೂ ಸಹ ನಾವು ಬೀಜದಲ್ಲಿ ಬಿದ್ದಂತ ಬೀಜವಾಗಿ ಮಾರ್ಪಡ್ತೇವೆ. ಇವತ್ತಲ್ಲ ನಾಳೆ ಸೈತನ್ ಬಂದು ನಮ್ಮನ್ನ ಎತ್ಕೊಂಡು ಹೋಗ್ಬಿಡ್ತಾನೆ. ಅಂದ್ರೆ ಅರ್ಥ ಏನು? ತಗೊಂಡು ನರಕದಲ್ಲಿ ಹಾಕ್ಬಿಡ್ತಾನೆ. ಸಾವು ನಿಶ್ಚಯ ಪ್ರತಿಯೊಬ್ಬರಿಗೂ. ಯಾರು ಲೋಕದಲ್ಲಿ ಶಾಶ್ವತವಾಗಿ ಬರ್ಕೋದಿಲ್ಲ, ಸತ್ತೇ ಸಾಯ್ಬೇಕು ಎಲ್ರು. ಸಾಯೋದಕ್ಕೆ ಮುಂಚೆ ಮನ ತಿರುಗೋದು ಮುಖ್ಯ. ಆದ್ರೆ ಮನ ತಿರುಗೋದು ಯಾವತ್ತೋ ಒಂದು ದಿವಸ ಅಲ್ಲ, ಇವತ್ತೇ ಮನ ತಿರುಗಬೇಕು. ಕಾರಣ ಯಾವತ್ತು ಸಾವು ಬರುತ್ತೋ ನಮ್ಗೆ ಗೊತ್ತಿಲ್ಲ. ಸಾವನ್ನ ಬಂದು ನಾವು ಹೋಗಿ ನರಕದಲ್ಲಿ ಯಾತನೆ ಪಡೋದಕ್ಕಿಂತ ಇವತ್ತು ಮನ ತಿರುಗಿ ಆ ಪಾಪದಿಂದ ಬರುವಂತ ಶೋಧನೆಯನ್ನು ಜಯಿಸುವ ಹಾಗೆ ದೇವರ ಸಹಾಯವನ್ನು ಕೇಳಿಕೊಂಡು ಅದನ್ನು ಜಯಿಸಿ ಪರಿಶುದ್ಧರಾಗಿ ಜೀವಿಸೋದು ನಮಗೆ ಎಷ್ಟೋ ಉತ್ತಮ. ನಾಳೆ ದೇವರಾಜ್ಯ ನಿತ್ಯ ಜೀವ ನಮಗೆ ದೊರೆಯುತ್ತೆ. ನಮ್ಮನ್ನು ನಾವು ಆಲೋಚನೆ ಮಾಡಿ ನೋಡೋಣ. ನಾನು ಬೀಜದಲ್ಲಿ ಬಿದ್ದಿರುವಂತ ಬೀಜವಾಗಿ ಬದುಕ್ತಾ ಇದ್ದೀನ? ಹಾಗಂದ್ರೆ ದೇವರ ವಾಕ್ಯವನ್ನು ಕೇಳಿ ದೇವರನ್ನು ನಂಬಿ ಇದುವರೆಗೂ ಯಾವುದೋ ಒಂದು ಪಾಪದಿಂದ ನಾನು ಮನ ತಿರುಗದವರಾಗಿನೇ ಬದುಕೊಂಡು ಬರ್ತಾ ಇದ್ದೇನ? ಮನ ತಿರುಗಬೇಕಾಗಿರೋದು ಬಹಳ ಮುಖ್ಯ. ಸೈತನ್ ಬಂದು ಎತ್ಕೊಂಡು ಹೋಗೋದಕ್ಕಿಂತ ಮುಂಚೆ, ದೇವ್ರ ನಮ್ಮನ್ನ ನರಕಕ್ಕೆ ತಳ್ಳಿ ಬಿಡೋದಕ್ಕಿಂತ ಮುಂಚೆ ಮನ ತಿರುಗಿಬಿಟ್ರೆ ಒಳ್ಳೇದು. ಬಹುಶಃ ದೇವ್ರು ಬಂದ ರೋಡಿಂದ ತಗೊಂಡು ಹೋಗಿ ಬೀಜವನ್ನು ಹೊಲದಲ್ಲಿ ಹಾಕಿ ನಾವು ಬೆಳೆ ಬರೋ ಹಾಗೆ ಮಾಡ್ತಾರೆ. ಇಲ್ಲಾಂದ್ರೆ ಸೈತನ್ ಎತ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ನಾವು ಏನೇ ಗೋಳಾಡಿದ್ರು ಪ್ರಯೋಜನ ಇಲ್ಲ. ಐಶ್ವರ್ಯವಂತ ಹೋಗಿ ನರಕದಲ್ಲಿ ಗೋಳಿಟ್ಟ, ಏನು ಪ್ರಯೋಜನ ಇಲ್ಲ. ಒಂದೇ ಸಾರಿ ಮರಣ, ಆಮೇಲೆ ನ್ಯಾಯ ತೀರ್ಪು. ಅದರ ನಂತರ ಬರೋ ಪಶ್ಚಾತ್ತಾಪ ಯುಗಾಂತರಗಳಲ್ಲಿ ಇರುತ್ತೆ. ಅವರ ಗೋಳಾಟದ ವೇದನೆ ಯುಗಾಂತರಗಳಲ್ಲಿ ಇರುತ್ತೆ ಎಂದು ದೇವರ ವಾಕ್ಯ ಹೇಳುತ್ತೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಯುಗಾಂತರಗಳಲ್ಲಿ ಆ ವೇದನೆ ಇದ್ದೇ ಇರುತ್ತೆ. ಅಂತ ಸ್ಥಿತಿಗೆ ನಾನು ನೀವು ಒಳಗಾಗ್ಬೇಕನ್ನೋದು ದೇವ್ರಿಗೆ ಇಷ್ಟ ಇಲ್ಲ. ಅದರಿಂದ ಇವತ್ತೇ ನಮ್ಮನ್ನು ಪರಿಶೀಲನೆ ಮಾಡ್ಕೊಳ್ಳೋಣ. ಒಂದು ವೇಳೆ ಎಲ್ಲಾ ಪಾಪಗಳಿಂದ ನಾನು ಮನ ತಿರುಗಿದ್ದೀನಿ ಅಂತ ನಮಗೆ ಅನಿಸಿದ್ರೆ ದೇವರಿಗೆ ಸ್ತೋತ್ರ.
ಇನ್ನೂ ಪರಿಶುದ್ಧನಾಗಿ ಜೀವಿಸೋದಕ್ಕೆ, ಇನ್ನೂ ಒಳ್ಳೆಯವರಾಗಿ ಬದುಕೋದಕ್ಕೆ, ಯಾವುದೇ ಕಾರಣಕ್ಕೂ ಯಾವ ಪಾಪ ಅನ್ನೋದು ನನ್ನಲ್ಲಿ ಕಂಡು ಬರದ ಹಾಗೆ ಎಲ್ಲಾ ತರ ದೇವರು ಇಷ್ಟಪಡೋ ರೀತಿಯಲ್ಲಿ ದೇವರ ನಾಮದ ಮಹಿಮೆಗಾಗಿ ನಾವು ಬದುಕೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಆದ್ರೆ ಮನ ತಿರುಗಿಲ್ಲ ಅಂದ್ರೆ ದೇವ್ರು ಬಿಡಿಸ್ಲಿ ಅಥವಾ ಇನ್ನೊಂದ್ ದಿವಸ ನಾನು ಸರೋಗ್ತೀನಿ, ಒಂದ್ ದಿವಸ ನಾನು ಸರೋಗ್ತೀನಿ ಅಂತ ಅನ್ಕೊಂಡು ನಮ್ಮನ್ನ ನಾವು ಮೋಸ ಮಾಡಿಕೊಳ್ಳಬಾರದು. ಆ ಒಂದ್ ದಿವಸ ನಮಗ್ ಬರೋದೇ ಇಲ್ಲ. ಆದ್ರೆ ನಾವು ಇವತ್ತೇ ಮನ ತಿರುಗೋಣ, ದೇವರ ಸಹಾಯವನ್ನು ಕೇಳೋಣ, ಮನ ಒಡೆದವರಾಗಿ ದೇವರೇ ಇದನ್ನ ನನ್ನಿಂದ ತುಂಡರಿಸಿ ತೆಗೆದು ಹಾಕು, ಇವತ್ತೇ ನಾನು ಬಿಟ್ಬಿಡ್ಬೇಕು, ಇವತ್ತೇ ನಾನು ಬದಲಾಗಬೇಕು, ಇವತ್ತೇ ನಾನು ನಿಮ್ಮನ್ನು ಹುಡುಕ್ಬೇಕು, ಇವತ್ತು ನಾನು ಸತ್ರು ನಾನು ನಿಮ್ಮ ರಾಜ್ಯದಲ್ಲಿ ಇವತ್ತಿರಬೇಕು. ಆ ಶಿಲುಬೆಯಲ್ಲಿ ಆ ಕಳ್ಳನನ್ನ ನೋಡಿ ಯೇಸು ಕ್ರಿಸ್ತನು ಹೇಳ್ತಾರೆ, ಈ ಹೊತ್ತು ನನ್ನ ಸಂಗಡ ನಿನ್ ಪರದೇಶದಲ್ಲಿರುವೆ ಅಂತ. ಸ್ವಾಮಿ, ಇವತ್ತೇ ನಾನು ಸತ್ರು ಇವತ್ತು ನಾನು ನಿನ್ ಜೊತೆ ಪರಲೋಕದಲ್ಲಿ ಇರಬೇಕು, ಆತರ ನಾನು ಬದಲಾಗಬೇಕಂತ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕಾಗೋದು ಬಹಳ ಮುಖ್ಯ. ಆಮೇಲೆ ಪಶ್ಚಾತ್ತಾಪ ಪಟ್ಟು ಯಾವ ಪ್ರಯೋಜನ ಇಲ್ಲ. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ರಸ್ತೆಯಲ್ಲಿ ಬಿದ್ದಿರುವಂತ ಬೀಜವಾಗಿ ನಾನು ಇದ್ದೇನಾ ಯೋಚನೆ ಮಾಡೋಣ. ಹೊಲದಲ್ಲಿರುವಂತ ಬೀಜವಾಗಿ ನಾವಿದ್ರೆ ತುಂಬಾ ಸಂತೋಷ, ಇನ್ನೂ ಹೆಚ್ಚಾಗಿ ಫಲ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಒಂದ್ ವೇಳೆ ನಾವು ದೇವ್ರ ವಾಕ್ಯನ ಕೇಳಿ ಅದ್ರ ಪ್ರಕಾರ ನಡೆಯದವರಾಗಿ ಸುಮ್ಮನೆ ವಿಶ್ವಾಸಿಗಳಾಗಿ ಬದುಕ್ತಾ ಇದ್ರೆ ಮನ ತಿರುಗೋಣ, ಹೊಲದಲ್ಲಿ ಫಲ ಕೊಡುವಂತ ಬೀಜವಾಗಿ ಮಾರ್ಪಡೋಣ. ಒಂದು ದಿವಸ ದೇವರ ರಾಜ್ಯವನ್ನು ಸೇರಿ ನಾವು ದೇವರಲ್ಲಿ ಸದಾಕಾಲ ಸಂತೋಷ ಪಡುವಂತವರೆಲ್ಲಾಗಿರುತ್ತೆ.